ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಅಸೋಸಿಯೇಟ್ ಸ್ಪಾನ್ಸರ್ ಐಡಿ ಫ್ರೆಶ್ ಫುಡ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಿದ್ದೀವಿ. ಮುರಳಿ ಅವರೇ, ಏನು ವಿಶೇಷ? ಖಂಡಿತವಾಗ್ಲೂ ಇವತ್ತು ವಿಶೇಷ ಇದೆ. ವಿಶೇಷವಾದಂಥ ಅಡುಗೆ ಮಾಡಿಸ್ತಾ ಇದ್ದೀವಿ. ವಿಶೇಷವಾದ ಅಡುಗೆ ಮಾಡೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇವತ್ತು ರಾತ್ರಿ 8 ಗಂಟೆಯಿಂದ ನಿಮ್ಮಗಳ ಮನೆಗಳಲ್ಲಿ ಇರ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಪತ್ತೇದಾರಿ ಪ್ರತಿಭಾ ಬರ್ತಾ ಇದ್ದಾರೆ. ಅದ್ಭುತವಾಗಿರೋ ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಪ್ರತಿಭಾ ಅವರೇ, ವೆಲ್ಕಮ್. ಬನ್ನಿ. ನಮಸ್ಕಾರ ಪ್ರತಿಭಾ ಅವರೇ. ನಮಸ್ಕಾರ, ಹೇಗಿದ್ದೀರಾ? ಸಿಕ್ಕಾಪಟ್ಟೆ ಸಖತ್ತಾಗಿದ್ದೀವಿ ಅಂತ ಅನಿಸ್ತಾ ಇದೆಯಾ ನಿಮಗೆ? ನನಗೆ ಸಖತ್ತಾಗಿ ಕಾಣಿಸ್ತಿದ್ದೀರಾ? ಯಾಕಂದ್ರೆ ಪ್ರತಿಭಾ ಅವ್ರು ಬಂತು ಅಂದ್ರೆ ಇನ್ನೇನು ಕಂಡು ಹಿಡಿದು ಬಿಡ್ತಾರೋ ಅಂತ ನಮ್ಗೆಲ್ಲೋ ಒಂದ್ ಕಡೆ ಡೋಸು ಡಗ ಅಂತ ಇರುತ್ತೆ. ಓಕೆ, ಮತ್ತೆ ಇನ್ನೇನು ಸಮಾಚಾರ ಹೇಳ್ಬೇಕು ನೀವು? ಇವತ್ತಿನ ತನಕ ಜನ ಬೇರೆ ನೋಡ್ತಾ ಇದ್ರು. ರಾತ್ರಿ 8 ಗಂಟೆಗೆ, ಇವತ್ತು ರಾತ್ರಿ 8 ಗಂಟೆಯಿಂದ ಬರೀ ನಿಮ್ಮನ್ನೇ ನೋಡೋಂಥ ಯೋಗ. ನನಗೆ ಅದೃಷ್ಟ. ಏನು? ಅವ್ರು ನನ್ನ ನೋಡ್ತಾರಲ್ಲ, ಅದು ನನ್ನ ಅದೃಷ್ಟ. ಎಸ್ ಪ್ರತಿಭಾ, ಎಸ್ ಹೇಳಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಅಡುಗೆ ಮಾಡ್ತೀರಾ? ಮಾಡ್ತೀನಿ. ಅಲ್ಲ, ಯೂಶಲಿ ಕೆಲವರು ನಕರಗಳು ಮಾಡೋದು ಜಾಸ್ತಿ. ನಾನು ಅಡುಗೆ ಮಾಡಲ್ಲ, ಅಡುಗೆ ಗೊತ್ತಿಲ್ಲ, ಸ್ಟವ್ ಹತ್ಸಲ್ಲ, ಎಲ್ಲ ನಮ್ಮ ಯಜಮಾನ್ರೇ ಮಾಡ್ತಾರೆ, ನಮ್ಮ ಅಮ್ಮನೇ ಮಾಡ್ತಾರೆ ಅಂತ ಅಂತಾರೆ. ನೀವಲ್ಲ. ಹೆಣ್ಮಕ್ಳಿಗೆ ಅಡುಗೆ ಬರಲ್ಲ ಅಂದ್ರೆ ಅವ್ರ ಹೆಣ್ಮಕ್ಳೇ ಅಲ್ಲ. ಅಬ್ಬಾ, ಪತ್ತೆದಾರಿ ಪ್ರತಿಭಾ ಪಂಚು ಅದ್ಭುತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಡುಗೆ ಮಾಡಕ್ಕೆ ಬಂದಿದ್ದಾರೆ ಪ್ರತಿಭಾ ಅವರು. ಇವತ್ತಿಂದ ರಾತ್ರಿ 8 ಗಂಟೆಗೆ ಜೀ ಟಿವಿನಲ್ಲಿ ಅದ್ಭುತವಾಗಿರುವಂಥ ಶೋ ಪತ್ತೆದಾರಿ ಪ್ರತಿಭಾ ನೋಡ್ಬೋದು. ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಆಲ್ರೆಡಿ ಫೇಸ್ಬುಕ್ನಲ್ಲಿ ತುಂಬ ಜನ ಇಷ್ಟಪಟ್ಟಿದ್ದಾರೆ, ತುಂಬ ಜನ ಕಾಯ್ತಾ ಇದ್ದಾರೆ. ಯಾವತ್ತು ಶುರು ಆಗುತ್ತೆ ಪ್ರತಿಭಾ ಅವರ ಚಾಣಕ್ಯತನವನ್ನು ಯಾವತ್ತಿಂದ ನೋಡ್ಬೋದು ಅಂತ ಕಾಯ್ತಾ ಇದ್ದಾರೆ. ಇವತ್ತು ರಾತ್ರಿ 8 ಗಂಟೆಗೆ ಶುರು ಆಗುತ್ತೆ. ಆ 8 ಗಂಟೆಗೆ ಶುರು ಆಗೋದಕ್ಕಿಂತ ಮೊದಲು ನಮ್ಮ ಕಾರ್ಯಕ್ರಮದಲ್ಲಿ ಅಡುಗೆ ಮಾಡಿಸಿ ಶುರು ಮಾಡಿಸೋಣ ಅಂತ. ಓಕೆ, ಏನು ಅಡುಗೆ ಮಾಡ್ತೀರಿ ಪ್ರತಿಭಾ? ಮಾವಿನಕಾಯಿ ಗೊಜ್ಜು ಸಖತ್ತಾಗಿ ಹೇಳಿದ್ರಿ ರೀ. ಬೇರೆ ಏನೋ ಮಾಡ್ತೀರಾ ಅನ್ಕೊಂಡು ಕಾಯ್ತಾರೆ. ಮಾವಿನಕಾಯಿ ಗೊಜ್ಜು ಮಾಡ್ತೀರಿ. ವೆಜ್ ನಾನ್ ವೆಜ್ ರೀ ಮಲ್ಲಿ ನೀವು? ವೆಜ್ ನಾನ್ ವೆಜ್ ಎರಡು. ಮದುವೆ ಆಗಿದೆಯಾ? ಆಗಿದೆ. ಯಜಮಾನ್ರು ಏನು ಮಾಡ್ತಾರೆ? ಅವರು ಮೀಡಿಯಲ್ಲೇ ಇರೋದು. ಏನು ಅವ್ರ ಹೆಸರು? ನಿತಿನ್ ಅಂತ. ಓಹೋ, ಸರಿ ಹೋಯ್ತು. ಹಂಗಂದ್ರೆ ಇಬ್ರು ಅಡುಗೆ ಮಾಡಲ್ಲ ಬಿಡಿ. ಸತ್ಯವಾದ ಮಾತು, ಅವರು ಅಡುಗೆ ಮಾಡಲ್ಲ, ಇವರು ಅಡುಗೆ ಮಾಡಲ್ಲ. ಸೆಕೆಂಡು ಏನಕ್ಕೆ ಅಂದರೆ ಇವ್ರು ಶೂಟಿಂಗ್ ಹೋಗ್ತಾರೆ. 8 ಗಂಟೆಗೆ ಹೋಗ್ಬೇಕು ಅಂದರೆ ಬೆಳಿಗ್ಗೆ 6 ಗಂಟೆಗೆ ಮನೆಗೆ ಬಿಡಬೇಕು. ಟಿಫನು ಮಾಡಲ್ಲ, ಮಧ್ಯಾಹ್ನ ಊಟಕ್ಕೆ ಬರಲ್ಲ, ರಾತ್ರಿ ಅಲ್ಲೇ ಊಟ ಆಗುತ್ತೆ. ಯಾವಾಗ ಅಡುಗೆ ಮಾಡೋಕ್ಕೆ ಟೈಮ್ ಸಿಗುತ್ತೆ? ಬ್ರೇಕೇ ಇರಲ್ಲ. ಅದು ಯಾಕಂದ್ರೆ ಬ್ರೇಕ್ ಇತ್ತು ಅಂದರೆ ಬ್ಯುಸಿ ಇರ್ತಾರೆ ಅಂತ. ಬ್ರೇಕ್ ಇರೋದ್ರೆ ಎಲ್ಲ ಹೋಟ್ಲಿಗೆ ಹೋಗ್ತಾರೆ. ಆದರೂ ಕೈ ತೋರಿಸಿ ಮೇಡಮ್, ದೇವರಾಣಿಗೂ ಅಡುಗೆ ಮಾಡೋ ಅಭ್ಯಾಸ ಇಲ್ಲ ಬಿಡಿ ಇವ್ರಿಗೆ. ಹಂಗೆ ಖಂಡಿತವಾಗಿ ಹೇಳ್ಬಿಡ್ತಾ ಇದ್ದೀನಿ ನಾನು. ನೋಡೋಣವಾ? ಚಾಲೆಂಜ್. ಓಕೆ, ಏನು ಮಾಡ್ತೀರಿ ಹೇಳಿ ಇವತ್ತು ನೀವು? ಮಾವಿನಕಾಯಿ ಗೊಜ್ಜು ಹೇಳಾಯ್ತು ನಾನು ಆಲ್ರೆಡಿ. ಕಟ ನೀವು ಸೋಮವಾರ ಕರ್ಸ್ಬಿಟ್ಟು ಚಿಕನ್ ಮಾಡಿ ಅಂದ್ರೆ ನಿಮ್ ಶೋಲ್ ಸೋಮವಾರ ಚಿಕನ್ ಎಲ್ಲ ಮಾಡಂಗಿಲ್ವಲ್ಲ? ನೀವು ಮಾಡ್ತೀರಾ ಅಂದ್ರೆ ಚಿಕನ್ ತರ್ಸದೇನೆ ಮಾಡೋಣ. ಇಲ್ಲೇ ಕುಯ್ಯೋಣ, ತಗೊಂಬನ್ನಿ. ಅಯ್ಯಪ್ಪ, ಇವ್ರೇನಪ್ಪ ಹಿಂಗೆ ಅವರು ಸಿಕ್ಕಾಪಟ್ಟೆ ಡೇಂಜರ್. ಇಲ್ಲೇ ಕುಯ್ಯೋಣ ಬೇರೆ ಅಂತಾರೆ. ಕಟ ಸೋಮವಾರದತ್ತು. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾವಿನಕಾಯಿ ಗೊಜ್ಜೆ. ಓಕೆ, ಮಾವಿನಕಾಯಿ ಗೊಜ್ಜು ಮಾಡಕ್ಕೆ ಏನೇನು ತಂದಿದ್ದೀರಾ ಪ್ರತಿಭಾ? ಮಾವಿನಕಾಯಿ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ಮಾವಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಮೆಂತ್ಯ, ಧನಿಯಾ, ಉದ್ದಿನಬೇಳೆ, ಇಂಗು, ಸಾಸಿವೆ, ಬಿಳಿ ಎಳ್ಳು, ಒಣ ಕೊಬ್ಬರಿ ತುರಿ, ಹುಣಸೆ ಹಣ್ಣು, ಬೆಲ್ಲ, ಉಪ್ಪು, ಎಣ್ಣೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರತಿಭಾ ಅವರು ಬಂದಿದ್ದಾರೆ. ಪತ್ತೇದಾರಿ ಪ್ರತಿಭಾ ಅವರು ಬಂದಿದ್ದಾರೆ. ಇವತ್ತು ರಾತ್ರಿ 8 ಗಂಟೆಯಿಂದ ಶುರು ಆಗುತ್ತೆ. ಜೀ ಟಿವಿನಲ್ಲಿ ಅದ್ಭುತವಾಗಿರುವಂಥ ಪತ್ತೇದಾರಿಯ ಕಥೆಗಳನ್ನ ಹೇಳ್ಕೊಡ್ತಾರೆ ನಿಮಗೆ. ಅದ್ಭುತವಾಗಿರುವಂಥ, ಯಾಕಂದ್ರೆ ತುಂಬ ಜನ ಕಾಯ್ತಿದ್ದಾರೆ ಯಾವ ಪ್ರತಿಭಾ ಬರ್ತಾರೋ ಅಂತ. ಪ್ರತಿಭಾನ ಫಸ್ಟ್ ನಾವೇ ಕರ್ಕೊಂಡ್ಬಂದಿದ್ದೀವಿ. ಪತ್ತೇದಾರಿ ಅಂದ್ಬಿಟ್ಟು ಆಡಿಯನ್ಸ್ಗೆ ರಾಂಗ್ ಇಂಟಿಮೇಷನ್ ಮಾಡ್ತಿದ್ದೆ. ಯಾಕಮ್ಮ? ಪ್ರತಿಭಾ ಒಂದು ಪ್ರತಿಭಾ ಹೇಳ್ತೀನಿ. ಒಂದು ಹೇಳಿ. ಪ್ರತಿಭಾ ಫಸ್ಟ್ ಆಫ್ ಆಲ್ ಗೃಹಿಣಿ. ಅಬ್ಬಾ, ಇದನ್ನ ಹೇಳಕ್ ಇಷ್ಟೋ ತನಕ ನೀವ್ ಹೇಳಕ್ ಬಿಟ್ರೆ ತಾನೆ. ಪ್ರತಿಭಾ ಒಂದು ಗೃಹಿಣಿ ಆಯ್ತು ಮೇಡಮ್. ಆಮೇಲೆ ಪತ್ತೇದಾರಿಕೆ ಬರುತ್ತೆ. ಓಕೆ, ಪ್ರತಿಭಾ ಒಂದು ಗೃಹಿಣಿ, ಆಮೇಲೆ ಪತ್ತೇದಾರಿಕೆ ಬರುತ್ತೆ. ಹೇಳಾಯ್ತು, ಎಲ್ಲರಿಗೂ ಹೇಳಾಯ್ತು. 8 ಗಂಟೆಗೆ ಹೇಳಿ ಅಡಿಗೆ ಶುರು ಮಾಡೋಣ. ಓಕೆ, ಶುರು ಮಾಡೋಣ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಎಷ್ಟು ಜನ ಮಕ್ಕಳು? ಪ್ರತಿಭಾಗ್ ಒಂದೇನಾ? ಏನ್ ಗಂಡು ಮಗನ ಹೆಣ್ಮಗುನ? ಹೆಣ್ಮಗು. ಏನ್ ಮಾಡ್ತಾ ಇದೆಯಾ ಮಗು? ಗೊತ್ತಿಲ್ಲ, ಡೈರೆಕ್ಟರ್ನ ಕೇಳ್ಬೇಕು. ಪ್ರತಿಭಾ ಮಗು ಏನ್ ಮಾಡ್ತಿದ್ರು? ಯಾರ್ಯಾರ ಮಗು ಎಲ್ಲೆಲ್ಲಿ ಕೇಳೋದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಪ್ಪ ನಮ್ಗೆ. ಓಕೆ, ಶುರು ಮಾಡೋಣ ಮೇಡಮ್. ಏನ್ ಕೊಡಿ ಫಸ್ಟ್ ನಿಮ್ಗೆ? ಫಸ್ಟ್ ಇದೆಲ್ಲ ಹುರ್ಕೊಳ್ಳೋಕೆ ಪ್ಯಾನ್ ಕೊಡಿ. ಹಾ, ಸಾಕು. ಎಣ್ಣೆ ಬೇಕು. ಓಕೆ, ಎಣ್ಣೆ ಹಾಕೊಳ್ತಾ ಇದೀವಿ ಸ್ವಲ್ಪ. ನಾನು ಡಯಟ್ ಕಾನ್ಶಿಯಸ್, ಅದಕ್ಕೆ ನಿಮ್ ನೋಡೋದೇ ಗೊತ್ತಾಗುತ್ತೆ ಬಿಡಿ. ಸೊ ಫಸ್ಟ್ ಮೆಂತ್ಯ ಹುರ್ಕೊಳ್ಳೋಣ. ಎಸ್ ಮೇಡಮ್, ಸ್ವಲ್ಪ ಸಾಕು. ಓಹೋ, ಇವೆಲ್ಲ ಏನು ಅಂತ ಹೇಳಿದ್ರೆ ಆಮೇಲೆ ಹೇಳ್ತೀನಿ. ಎಸ್ ಮೇಡಮ್, ನೆಕ್ಸ್ಟ್ ಏನು ಹಾಕಿದ್ದೀವಿ ಈಗ? ಮೆಂತ್ಯ.
ಮೆಂತ್ಯನ ಕರೆಕ್ಟಾಗಿ ಯಾರೋ ಹೇಳ್ಕೊಂಡಿದ್ದಾರೆ 12 ಕಾಳು ಹಾಕ್ಬೇಕು ಅಂತ 11 ಹಾಕಿದ್ದಾರೆ. ಏನಿಲ್ಲ ಹಾಗೇನಿಲ್ಲ. ಓಕೆ 11 ಕಾಳು. ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ, ಪರವಾಗಿಲ್ವಾ? ಹಾಕ್ಲಾ? ಇಲ್ಲ ಇಲ್ಲ ಬೇಡ ಅಲ್ಲ ಸುಮ್ಮನೆ ಹೇಳ್ತಾ 11 ಕಾಳು ಮೆಂತ್ಯ. ಅದು ಸೀದೋಗುತ್ತೆ. ನೆಕ್ಸ್ಟ್ ಧನಿಯಾ ಹುರ್ಕೊಳ್ಳೋಣ. ಎಸ್ ಮೇಡಮ್. 28 ಧನಿಯಾ, 28 ಕಾಳು ಧನಿಯಾ, 11 ನೀವು ಆ ಕಾಳು ಥರ ಲೆಕ್ಕ ಮೆಂತ್ಯ. ಹೇಳಿದ್ರೆ ಆಡಿಯನ್ಸ್ ಒಂದೊಂದೇ ಎಣಿಸ್ಬಿಟ್ಟು Yes, madam. ಹಾಕ್ಬೇಕಾಗುತ್ತೆ. ಇದು ಸ್ವಲ್ಪ ಏನ್ madam ಇದು? ಎಳ್ಳು, ಬಿಳಿ ಎಳ್ಳು. ಓಕೆ ಬಿಳಿ ಎಳ್ಳು ಒಂದು 35. ಎಸ್ ಮೇಡಮ್. ಆಮೇಲೆ ನೆಕ್ಸ್ಟ್ ಬೇಡಿಗೆ ಮೆಣಸಿನ್ಕಾಯಿ. ಎಸ್ 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 ಓಕೆ. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೋಣ. ಅಯ್ಯೋ ನಮಗೆ ಖಾರಕ್ಕೂ ನಮ್ಗೆ ಆಗಿ ಬರಲ್ಲ ಬಿಡಿ. ಯಾಕೆ? ಚಿಕನ್ ಇಷ್ಟ ಅಲ್ಲ ಸರ್ ನಿಮಗೆ? ಅಲ್ಲ ಈ ಹುಳಿನಲ್ಲಿ ಖಾರ ಬೇರೆ ತಿನ್ನಕ್ಕೆ ಹೋಗಿ ಮೇಡಮ್ ಹಾಕಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದೀವಿ, ಗುಂಟೂರು ಮೆಣಸಿನ್ಕಾಯಿ ಖಾರದೂ ಹಾಕಿದೀವಿ. ಎಸ್ ಮೇಡಮ್. ಉದ್ದಿನ ಬೇಳೆ. ಎಸ್ 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 ಉದ್ದಿನ ಬೇಳೆ ಸ್ವಲ್ಪ. ಓಕೆ 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 ಪ್ರತಿಭಾ, ಇಲ್ಲಿ ತನಕ ಎಷ್ಟು ಸೀರಿಯಲ್ಗಳು ಮಾಡಿದ್ದೀರಿ? ಕನ್ನಡದಲ್ಲಿ ಇದು 4ನೇ ಸೀರಿಯಲ್. ಓ ನೀವು ಏನು ದಕ್ಷಿಣ ತಾರೆನಾ ನೀವು? ಅಂದ್ರೆ ಒಂದು 3 ವರ್ಷದಿಂದ ತೆಲುಗು ಸೀರಿಯಲ್ಸ್ ಮಾಡ್ತಾ ಇದ್ದೀನಿ. ಓ ಆಮೇಲೆ ಅಲ್ಲಿ 2 ಸೀರಿಯಲ್ ಮಾಡಿದ್ದೀನಿ. ಓಕೆ. ಅಂದ್ರೆ ಇವಾಗ 2ನೇ ಸೀರಿಯಲ್ ಮಾಡ್ತಾ ಇದ್ದೀನಿ. ಅಯ್ಯೋ ಆಮೇಲೆ ತಮಿಳು ಇಲ್ವಾ? ತಮಿಳು ಮುಂದಕ್ಕೆ ನೋಡೋಣ. ಅಲ್ಲ ಸದ್ಯಕ್ಕೆ 2 ಭಾಷೆನಲ್ಲ. ಎಸ್ ಅದ್ಭುತವಾದಂಥ ನಿಮ್ಮ ಪ್ರತಿಭೆಗೆ ಸಿಕ್ತಂಥ ಒಂದು ಒಳ್ಳೆ ಸೀರಿಯಲ್ ಅಂದ್ಕೊಂಡಿದ್ದೀನಿ. ಖಂಡಿತ ಅಲ್ವಾ? ಖಂಡಿತ. ಯಾಕಂದರೆ ಸೀರಿಯಲೇ ನೀವೇ ಸೀರಿಯಲ್. ಹೌದು. ಈ ಥರ ಲೀಡ್ ರೋಲ್ಸ್ ತುಂಬ ರೇರಾಗಿ ಸಿಗುತ್ತೆ. ಎಸ್ ಮೇಡಮ್. ಆರ್ಟಿಸ್ಟ್ಗೆ ಯಾವಾಗಲೂ ಡ್ರೀಮ್ ರೋಲ್ಸ್ ಅಂತಿರುತ್ತೆ. ಓ ಬಟ್ ಯಾವತ್ತೂ ಈ ಥರ ಡ್ರೀಮ್ ರೋಲ್ ಈ ಥರ ಐಡಿಯಾನೇ ಇಲ್ಲ. ಓಕೆ ಪ್ರತಿಭಾ ಅಂತ ಕ್ಯಾರೆಕ್ಟರು ಡ್ರೀಮ್ ರೋಲ್ ಅಂತ ಮೈಂಡಲ್ಲಿ ಯಾವಾಗಲೂ ಬಂದಿರಲಿಲ್ಲ. ಓಕೆ. ಬಟ್ ಸ್ವಲ್ಪ ಕ್ಯಾರೆಕ್ಟರ್ಸ್ ಮಾಡಕ್ ಶುರು ಮಾಡಿದ್ಮೇಲೆ ಡ್ರೀಮ್ ರೋಲ್ಸ್ಗಿಂತ ಜಾಸ್ತಿ ಇಷ್ಟ ಆಗಕ್ ಶುರು ಆಗುತ್ತೆ. ಓಹೋ ಇವೆಲ್ಲ ಗೊತ್ತಿಲ್ಲ. ಆಫ್ ಮಾಡ್ಬಿಡೋಣ. ಆಫ್ ಮಾಡೋಣ. ಎಸ್ ಆಮೇಲೆ ಇವಾಗ ಕೊಬ್ಬರಿ ಹಾಕು. ಕೊಬ್ಬರಿ ಕಾಯಿ ತುರಿನ ಕೊಬ್ಬರಿ ಒಣ ಕೊಬ್ಬರಿ ತುರಿದಿರೋ ಅಂತ ಒಣ ಕೊಬ್ಬರಿ. ಪತ್ತೇದಾರಿ ಪ್ರತಿಭಾ ನಮ್ಮ ಕಾರ್ಯಕ್ರಮ ಬಂದು ಅಡುಗೆ ಮಾಡ್ತಾ ಇದ್ದಾರೆ. ಒಂದೇನೋ ಹುಳಿ ಗೊಜ್ಜು ಮಾಡ್ತಾ ಇರುತ್ತೆ, ಮಾವಿನಕಾಯಿ ಗೊಜ್ಜು ಮಾಡ್ತಾ ಇದ್ದಾರೆ. ಓಕೆ ಮೇಡಮ್ ನೆಕ್ಸ್ಟ್ ಅದೇನೋ ಲೀಡ್ ರೋಲು ಅದೇನೋ ಹೇಳ್ತಾರೆ ಗೊತ್ತಿಲ್ದಿರೋ ವಿಷಯ ನಮ್ಗೆ ಹೇಳಿ. ಅದು ಆಕ್ಟಿಂಗ್ ಮಾಡಕ್ ಶುರು ಮಾಡಿದ್ಮೇಲೆ ಡ್ರೀಮ್ ರೋಲ್ಸ್ಗಿಂತ ಇಂಪಾರ್ಟೆಂಟ್ ಅನ್ಸುತ್ತೆ, ಇಷ್ಟ ಆಗಕ್ ಶುರು ಆಗುತ್ತೆ. ಸೊ ಆ ಥರ ಪ್ರತಿಭಾ ಕ್ಯಾರೆಕ್ಟರ್. ಓಕೆ ಪ್ರತಿಭಾ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ. ಪ್ರತಿಭಾ ಕ್ಯಾರೆಕ್ಟರ್ ಒಳಗೆ ಇನ್ವಾಲ್ವ್ ಆದಾಗ ಮನೆ ಮರ್ತೋಗ್ಬಿಡುತ್ತೆ ಅಂತ ಅನ್ಸಲ್ವಾ? ರಿಯಾಲಿಟಿ ಯಾಕೆ ಮರ್ತೋಗ್ಬಿಡುತ್ತೆ? ಏನು ಮೇಡಮ್ ಬೆಳಗ್ಗೆ 6 ಗಂಟೆಗೆ ಮನೆಗೆ ಬಿಡ್ತೀರಾ, ರಾತ್ರಿ 10 ಗಂಟೆಗೆ ಮನೆಗೆ ಬರ್ತೀರಾ, ಬೇಜಾರು ಅನ್ಸಲ್ವಾ ನಿಮಗೆ? ಬೇಜಾರು ಅನ್ಸದೆ ಇರೋದೇ ಇಲ್ವಲ್ಲ. ಹೌದಾ? ಮನೇಲಿ ಕುತ್ಕೊಂಡ್ಬಿಡ್ಬೋದು. ಓಕೆ ಬೇಜಾರು ಅನ್ಸುತ್ತೆ ಅಂತ ಮನೇಲಿ ಕುತ್ಕೊಂಡು ಸೀರಿಯಲ್ ಮಾಡ್ತಾ ಇರೋದು. ವೆರಿ ಗುಡ್. ಓಕೆ ನೀವು ಹಾಕಿ ಇದನ್ನ ರುಬ್ತೀರಿ? ರುಬ್ಬಕ್ಕೆ ತೊಳಿ ಜಾರ್ ತೊಳಿ. ಎಲ್ಲವನ್ನ ಚೆನ್ನಾಗಿ ಎಣ್ಣೆ ಹಾಕಿ ಹುರ್ಕೊಂಡಿದೀವಿ. ಇದನ್ನ ರುಬ್ಕೊಳ್ತಾ ಇದೀವಿ ಈಗ. ಎಸ್ ಮೇಡಮ್. ಓಕೆ ಮನೇಲಿರುತ್ತೆ ತಮ್ಮದು? ಆರ್ ನಗರ್. ನಗರ, ರಾಜಶ್ರೀ ನಗರ. ಯಾರ್ಯಾರಿದ್ದೀರಾ ಮನೇಲಿ? ಮನೇಲಿ ನಾನು, ಅತ್ತೆ, ಓಕೆ, ಗಂಡ, ಮಗು. ಓಕೆ ರೆಡಿ ಆಗಿದೆ. ಎಸ್ ಮೇಡಮ್. ಏನು ನಿಮ್ಮ ಮಗು ಹೆಸರು? ಧ್ರುವಿಕ್. ಓಕೆ. ಎಣ್ಣೆ ಬೇಕು, ಸ್ವಲ್ಪ ಎಣ್ಣೆ ಕಾದಿದೆ. ಕಾದಿರುತ್ತ ಎಣ್ಣೆಗೆ ಸ್ವಲ್ಪ ಸಾಸಿವೆ. ಎಸ್ ಮೇಡಮ್. ನಿಮ್ಮ ಯಜಮಾನರಿಗೆ ನೀವು ಇಷ್ಟವಾಗಿರುವಂಥ ಅಡುಗೆ ಯಾವುದು? ಮಾಡಿಕೊಟ್ಟಿದ್ರೆ ಮಾತ್ರ ನೀವು ಕೇಳ್ತೀನಿ. ಪ್ರತಿಭಾ ನಿಂಗೆ ಕರೆದ್ಬಿಟ್ಟು ಹಿಂಗೆಲ್ಲ ಕೇಳಿದ್ರೆ ಅಲ್ಲಲ್ಲ ಛೇ ನೀವು ಸಖತ್ತಾಗಿ ಅಡುಗೆ ಮಾಡ್ತೀವಿ ಅಂತ ನಮ್ಗೆ ಗೊತ್ತು. ನಾನು ನೋಡ್ತಾ ಇದ್ರೆ ನಮಗೆ ಖುಷಿ ಆಗ್ತಾ ಇದೆ ನೀವು ಅಡುಗೆ ಮಾಡ್ತಾ ಇರೋದು ನೋಡಿ. ಹಾಕಿ. ಬೇಸಿಕಲಿ ನಾನ್ ವೆಜ್ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ನೀವ್ನಾ? ಅಯ್ಯೋಯ್ಯೋ ಪಾಪ ನಿತಿನ. ಹೌದು, ಯಾಕೆ ಎಷ್ಟೊಂದು ಡೌಟು? ಫೋನ್ ನಂಬರ್ ಕೊಡ್ತೀನಿ. ಬೇಡ ನೀವು ಹಾಕ್ರಿ ಫಸ್ಟ್, ಗೊಜ್ಜು ಹಾಕ್ರಿ ಫಸ್ಟ್. ಮೆಣಸಿನ್ಕಾಯಿ. ಎಸ್ ಮೇಡಮ್. ಗುಂಟೂರು ಮೆಣಸಿನ್ಕಾಯಿ. ಅಯ್ಯೋ ಎಷ್ಟೊಂದು ಹಾಕ್ಬಿಟ್ರಿ ಪಾಪ. ಖಾರ ಆಗ್ಬಿಡ್ತೋ ಏನೋ ಹೆಂಚಿಗೆ. ಇವಾಗ ಬರೋ ಮೆಣಸಿನ್ಕಾಯಿ ಎಲ್ಲ ಖಾರನೇ ಇರಲ್ಲ. ಓಕೆ. ನೆಕ್ಸ್ಟು ಮಾವಿನಕಾಯಿ ಹಾಕ್ಕೊಳ್ಳೋಣ. ಹುಳಿ ಲೊಡ್ಡು ಈ ಮಾವಿನಕಾಯಿ ಹಾಕಿ ಮೇಡಮ್. ಅದೇನು ರುಬ್ಬಂಗಿಲ್ವಾ? ತಿಂದ್ಮೇಲೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟೇ ಸಾಕು. ಸಾಕಲ್ಲ. ಮನೆಗೆ ತಗೊಂಡೋಗ್ಬಂದು ನೀವು ಮನೆಗೆ ತಗೊಂಡೋಗ್ಬೇಕು. ಎಷ್ಟು ನಗು ಬರ್ತಾ ಇದೆ ಅಂದ್ರೆ ನಮಗೆ. ಇವತ್ತು ಚೆನ್ನಾಗಾಗಿದೆ ಮತ್ತೆ ಫೋನ್ ಮಾಡಬಾರ್ದು. ಇಲ್ಲ ಮೇಡಮ್. ಪ್ರತಿಭಾ ಅವರೇ ಬಂದು ನಾನ್ ವೆಜ್ ಮಾಡ್ಕೊಡಿ. ಅಕ್ಕಸ್ ಚೆನ್ನಾಗಿ ಮಾಡ್ಬಿಟ್ರೆ ನೀವು ಬಂದು ಮಾಡ್ಕೊಡಿ ಅಂತ ಕೇಳ್ಕೊಟ್ರೆ ಹ್ಞೂ ಅಂತ ಹೇಳ್ಬೇಕು ಮೇಡಮ್ ನೀವು. ಬರಲ್ಲ. ಯಾಕಂದ್ರೆ ನಿಮ್ಮ ಕೈ ರುಚಿ ನೋಡಕ್ಕೆ ನಾವು ಎಷ್ಟು ಜನ ಕಾಯ್ತಾ ಇದೀವಿ. ಓಕೆ. ಎಸ್ ಮೇಡಮ್. ಹೆಣ್ಮಕ್ಳೆಲ್ಲ ಗಂಡು ಮಕ್ಕಳು ನೋಡ್ತಾರೆ.
ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಪತ್ತೇದಾರಿ ಪ್ರತಿಭಾ. ವೆರಿ ಗುಡ್ ಪ್ರತಿಭಾ. ಏನ್ ಬರೀ ಹೆಣ್ಮಕ್ಳೇ ನೋಡ್ಬೇಕಾ ಸೀರಿಯಲ್? ಇಲ್ಲ ಗಂಡು ಮಕ್ಳು ನೋಡ್ರಪ್ಪ ಕುತ್ಕೊಂಡು ಪುರ್ಸೊತ್ತಾಗಿದ್ರೆ ಹೇಳಿದೀನಿ ಬಿಡಿ ಮೇಡಮ್, ಅದನ್ನು ಹೇಳ್ಬಿಡಿ. ಪುರ್ಸೊತ್ತಾಗಿಲ್ಲ ಅಂದ್ರೆ ಯೂಟ್ಯೂಬಲ್ಲಿ ನೋಡ್ತಾರೆ. ಓಕೆ, ಹುಣಸೆ ಹಣ್ಣನ್ನ ಚೆನ್ನಾಗಿ ನೆನೆಸಿ ಕಿವುಚಿ ಹಿಂಡಿ ಇದಕ್ಕೆ ಹಾಕಿದೀವಿ. ಹುಣಸೆ ಹಣ್ಣು ಹುಳಿ, ಮಾವಿನಕಾಯಿ ಹುಳಿ, ಇದು ಪಕ್ಕಾ ಹುಳಿ ಗೊಜ್ಜೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಂದಿದ್ದಾರೆ ಪತ್ತೇದಾರಿ ಪ್ರತಿಭಾ. ಇವತ್ತಿಂದ ಜಿ ಕನ್ನಡದಲ್ಲಿ ರಾತ್ರಿ 8 ಗಂಟೆಗೆ ನೋಡ್ಬೋದು. 8 ಗಂಟೆ ನೋಡೋಕೆ ನಮಗೆ ಕಷ್ಟ ಆಗುತ್ತೆ ಅಂತ ಮಧ್ಯಾಹ್ನನೇ ಕರ್ಸ್ಕೊಂಡ್ಬಿಟ್ಟಿದ್ದೀವಿ. ಮೇಡಮ್, ಪತ್ತೇದಾರಿ ಪ್ರತಿಭಾದಲ್ಲಿ ನಿಮ್ಮ ಓವರ್ ಆಲ್ ನಿಮ್ಮ ಕ್ಯಾರೆಕ್ಟರ್ ಏನು, ಯಾವ ಥರ ಇರ್ತೀರಾ ನೀವು? ಆಲ್ರೆಡಿ ಹೇಳಿದೆ. ಇನ್ನೂ ಸ್ವಲ್ಪ ಹೇಳ್ರಿ, ಜಾಸ್ತಿ ಹೇಳ್ರಿ. ಪ್ರತಿಭಾ ಗೃಹಿಣಿ ಅಂತ. ಪ್ರತಿಭಾ ಗೃಹಿಣಿ ಅಂತ ಮಾತ್ರ ಹೇಳಿದ್ ನೀವು. ಅದೇ ಮುಂದಕ್ಕೆ ಹೇಳ್ತೀನಿ. ಹೇಳಿ ಮೇಡಮ್. ಒಂದು ತುಂಬು ಕುಟುಂಬ, ಆಹಾ, ಅತ್ತೆ ಮಾವ, ಆಹಾ, ಮಾವನಮ್ಮ, ನನ್ನ ಗಂಡ ಮೊದಲನೇ ಮಗ, ನಾನು ಮೊದಲನೇ ಸೊಸೆ. ಓಹೋ, ನನ್ನ ಗಂಡ ಆದಮೇಲೆ 5 ಜನ ಇದ್ದಾರೆ. ಅಯ್ಯೋಯ್ಯೋ, ಡಿಪಿಗಳು. ಇಬ್ರು ಗಂಡು ಮಕ್ಕಳು, ಅದಾದ್ಮೇಲೆ 3 ಜನ ಹೆಣ್ಮಕ್ಳು. ಓಹೋ, ತುಂಬು ಕುಟುಂಬ. ಸೊ ನನ್ನ ಮಗಳೇ ಅಲ್ಲದೆ 5 ಜನ ಮಕ್ಕಳು ನಂಗೆ ಈ ವಯಸ್ಸಿಗೆನೆ. ನಿಮ್ಗೆ 5 ಜನ ಮಕ್ಕಳೇ? ಯಾರು ಹೇಳಿ? ಅದ್ಭುತ ಬಿಡಿ, ಹಾಕಿ. ರುಬ್ಕೊಂಡಿರೋ ಗೊಜ್ಜು ಹಾಕೋಣ. ಗೊಜ್ಜ ಮೇಲೆ ಕೇಳುವಂತ 5 ಜನ ಮಕ್ಕಳು, ಮುಂದೆ ಕತೆ ಹೇಳ್ರಿ. 5 ಜನ ಮಕ್ಕಳು ಯಾರು ಅಂದ್ರೆ ನನ್ನ ಗಂಡನ ತಮ್ಮಂದಿರೋ ತಂಗಿರೋ. ಓಹೋ, ಇರಿ ಒಂದ್ ನಿಮಿಷ, ಮಲ್ಟಿ ಟಾಸ್ಕಿಂಗ್ ಮಾಡಕ್ಕಾಗಲ್ಲ ರೀ. ನಂಗೆ ಶೋಕ್ ಬರಕ್ ಮುಂಚೆ ಹೇಳಿದ್ರು ಮುರಳಿ ಅವ್ರು ತುಂಬಾ ಕಾಲ್ ಎಳಿತಾರೆ. ಯಾವ್ದ್ರ ಮಗ ಹೇಳಿದಂಗಂತ? ಯಾವ ತಪ್ಪು ಕಲ್ಪನೆ? ಅಲ್ಲ ತಪ್ಪು ಕಲ್ಪನೆ ಅಲ್ಲ, ತುಂಬಾ ಜನ ಹೇಳಿದ್ರು ಮುರಳಿ ಅವರು ಕಾಲಲ್ಲ ಲಿಟ್ರಲಿ ಮಲ್ಕೊಂಡ್ಬಿಡ್ಬೇಕು ನೀವು, ಹಂಗ್ ಕಾಲ್ ಎಳಿತಾರೆ, ಬೆನ್ನು ಸ್ಲಿಪ್ ಡಿಸ್ಕ್ ಆಗ್ಬೇಕು, ಆ ತರ ಕಾಲ್ ಎಳಿತಾರೆ ಅಂತ ಹೇಳಿದ್ದಾರೆ. ಕಲ್ಪನೆಗಳು ಹೇಳಿ ನೀವು ಗೊಜ್ಜಾರ ಮಾಡ್ಕೊಳ್ಳಿ, ಚಿಕನಾರ ಮಾಡ್ಕೊಳ್ಳಿ, ಆ ಕಡೆ ತಿರ್ಗೋಣ. ಇವತ್ತು ಚೆನ್ನಾಗಿ ಈ ಮಸಾಲದಲ್ಲಿ ಮಾವಿನಕಾಯಿ ಚೆನ್ನಾಗಿ ಉಪ್ಪು ಖಾರ ಹಿಡಿತಾ ಇದೆ. ಸ್ವಲ್ಪ ನೀರು ಹಾಕೋಣ. ಎಸ್, ವೆರಿ ಗುಡ್. ಇದಕ್ಕೆ ಬೆಲ್ಲ ಹಾಕ್ಬಿಡಿ. ಚೆನ್ನಾಗಿ ಕುದ್ಮೇಲೆ ಉಪ್ಪು ಹಾಕಲ್ವಮ್ಮ ನೀವು ನಿಮ್ಮ ಮನೆ ಅಡುಗೆಗೆ? ಇಲ್ಲ ಹಾಕಲ್ಲ. ಉಪ್ಪು ಹಾಕ್ರಿ ಗೊಜ್ಜಿದು ಹಾಕಿ. ಆ ಪ್ರತಿಭಾ ಬಗ್ಗೆ ಏನೋ ಹೇಳ್ತೀನಿ ಅಂತ ಹೇಳಿದ್ರಿ, ಹೇಳಲೇ ಇಲ್ಲ. ಮಾವಿನಕಾಯಿಯ ಗೊಜ್ಜು ಒಂದು 2-3 ದಿನ ಇಟ್ಕೊಂಡು ತಿನ್ಕೋಬೋದು. ಪ್ರತಿಭಾ ಅವರು ಶೂಟಿಂಗ್ ಏನಾರ ಹೋದ್ರೆ ಮನೇಲಿ ಅವ್ರ ಯಜಮಾನರು ಬೇಕಾದ್ರೆ ಅದನ್ನ ಕರ್ಸ್ಕೊಂಡು ತಿನ್ಕೋಬೋದು. ಎಸ್ ಮೇಡಮ್, ಹೆಂಗಿದೆ ಪ್ರತಿಭಾ? ಇವತ್ತು ರಾತ್ರಿಯಿಂದ ನಾಳೆಯಿಂದ ನಿಮ್ಮನ್ನ ನೋಡೋದೇ ಕಷ್ಟ, ಸಿಗೋದೇ ಕಷ್ಟ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಅಡುಗೆ ಮಾಡಿ ಖುಷಿಯಾಗಿ ಹೋಗ್ತಾ ಇದ್ದೀರಾ. ಬಟ್ ನಾಳೆಯಿಂದ ಪ್ರತಿಭಾ ಅನ್ನೋದೇ ಬೇರೆ. ಹೌದು. ಇಷ್ಟು ದಿನ ನಿಮ್ಮ ಹೆಸರೇ ಕೇಳಿಲ್ಲ ನಾನು ಅವಾಗಲೇ. ಶರ್ಮಿಳಾ. ಅದು ಹೊಟ್ಟೋಗುತ್ತೆ. ಯಾಕಂದರೆ ಇವತ್ತು ರಾತ್ರಿ 8 ಗಂಟೆಯಿಂದ ಶರ್ಮಿಳಾ ಅನ್ನೋದು ಹೊಟ್ಟೋಗುತ್ತೆ. ಪ್ರತಿಭನ್ ಕರಿ, ಪ್ರತಿಭನ್ ಏನಾಯಿತು, ಪ್ರತಿಭನ್ ಡ್ರಾಪ್ ಮಾಡು. ಇದೇನಾಗುತ್ತೆ ಅಂದರೆ ಆ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟು ಇರ್ಬೋದು. ಕಡೆಯಲ್ಲಿ ಒಂದು ಅಷ್ಟು ವರ್ಷಗಳ ಕಾಲ ಈ ಸೀರಿಯಲ್ ಬರ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಇವ್ರ ಹೆಸರು ಕರೆದು ತಿನ್ನೋಡೋಕ್ಕಾಗಲ್ಲ, ಪ್ರತಿಭಾದಲ್ಲೇ ತಿನ್ನೋಡ್ಬೇಕು ಅನಿಸ್ಬಿಡುತ್ತೆ. ಇದೆಲ್ಲ ಸುಳ್ಳು ಅಥವಾ ಏನೋ ಒಂದು ಉಪ್ಸಕ್ಕೆ ಹೇಳ್ತಾ ಇರೋದು ಅಂತಲ್ಲ. ಒಂದು ಸೀರಿಯಲ್ ಮಾಡ್ತೀವಿ ಅಂದರೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರುತ್ತೆ. ಏನಂತೀರಾ ಪ್ರತಿಭಾ? ನಿಜ. ಆಕ್ಚುಲಿ ಇವತ್ತಿಂದ ಅಲ್ಲ, ಪ್ರೋಮೋಸ್ ಆನ್ ಏರ್ ಬಂದಾಗ್ಲಿಂದಾನೇ ನನ್ನ ಮಗನೇ ನನ್ನ ಪತ್ತೇದಾರಿ ಪ್ರತಿಭಾ ಅಂತ ಕರೆಯೋಕ್ಕೆ ಶುರು ಮಾಡಿದ್ದಾನೆ. ನನ್ನ ಫ್ರೆಂಡ್ಸು ಅಷ್ಟೇ, ವಾಟ್ಸಪ್ಪಲ್ಲಾಗಲಿ ಫೋನ್ ಮಾಡಿದ್ರೆ ಪ್ರತಿಭಾ ಹೌ ಆರ್ ಯು ಅಂತಾನೆ ಕೇಳ್ತಿದ್ದಾರೆ. ಸೊ ದಟ್ಸ್ ದ ಇಂಪ್ಯಾಕ್ಟ್ ಅಲ್ವಾ? ಚೆನ್ನಾಗಿರುತ್ತೆ. ಅದರಿಂದ ಶ್ರಮನೂ ಇರುತ್ತೆ. ಅಲ್ಲ, ಶ್ರಮಕ್ಕಿಂತ ಒಂದು ಆರ್ಟಿಸ್ಟ್ಗೆ ಅವ್ರು ಮಾಡೋ ಕ್ಯಾರೆಕ್ಟರ್ ಹೆಸರಿಂದ ಕರೆದ್ರೆ ಖುಷಿ ಆಗ್ಬಿಡುತ್ತೆ. ಖುಷಿ ಅಲ್ಲ, ಆಸ್ ಅನ್ ಆರ್ಟಿಸ್ಟ್ ಕ್ಯಾರೆಕ್ಟರ್ಗೆ ಜಸ್ಟಿಫೈ ಮಾಡ್ತಿದೀವಿ ಅಂತ ಅರ್ಥ. ಓ, ನೀವು ಹಂಗ್ ಬಂದ್ರಾ? ನಾನು ಈ ಕಡೆ ಆರಾಧನಗರದಿಂದ ಬಂದೆ, ಗೊತ್ತಾಗಿಲ್ಲ. ಎಷ್ಟು ದಿನ ಶೂಟಿಂಗ್ ಇರುತ್ತೆ ತಿಂಗಳಲ್ಲಿ? ಶೂಟಿಂಗ್ ಲಾಸ್ಟ್ ಮಂತಿಂದ ಇಲ್ಲಿ ಅಂದರೆ ಮಂತ್ಲಿ 20 ಡೇಸ್ ಮಾಡ್ತಿದ್ದೀನಿ ಇವಾಗ. ಪ್ರತಿಭಾ ಅಂದರೆ ಪ್ರೋಮೋಸ್ ನೋಡೋದಾಗ್ಲಿ, ಎಲ್ಲ ಪ್ರೋಮೋಸ್ ನೋಡಿಬಿಟ್ಟು ಇದೇನೋ CID ಸೀರಿಯಲ್ಲು ಆ ಥರ ಎಲ್ಲ ಥಾಟ್ಸಲ್ಲಿದ್ದಾರೆ. ಅದೆಲ್ಲ ಆಚೆ ಹಾಕಿ ಇವತ್ತು ಸಂಜೆಯಿಂದ 8 ಗಂಟೆಗೆ ಸೀರಿಯಲ್ ನೋಡೋಕ್ಕೆ ಕೂತ್ಕೊಂಡ್ರೆ ಅವ್ರಿಗೆ ಬೇರೆ ಇಮೇಜೇ ಬರುತ್ತೆ ಪ್ರತಿಭಾ ಬಗ್ಗೆ. ಓಕೆ, ವೆರಿ ಗುಡ್. ಅವ್ರ ಮನೆ ಮಗಳಾಗಿ, ಅವ್ರ ಮನೇಲಿ ಒಂದು ಸೊಸೆಯಾಗಿ, ಅವ್ರ ಮನೇಲಿ ಚಿಕ್ಕ ಮಕ್ಕಳಿಗೆ ನಮ್ಮಮ್ಮ ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಗಂಡು ಮಕ್ಳು ಇರ್ತಾರಲ್ಲ, ಅವ್ರಿಗೆಲ್ಲ ಯಾರಿಗೂ ಮದುವೆ ಆಗಿಲ್ಲ ಅಂದರೆ ಅವ್ರ ಅಪ್ಪ ಅಮ್ಮಂದಿರು ನಮಗೂ ಈ ಥರ ಸೊಸೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಯಾರ ಮನೇಲಾದರೂ ಹೆಣ್ಮಕ್ಳು ಇಲ್ಲ ಅಂದರೆ ನಮ್ಮ ಮನೇಲೂ ಈ ಥರ ಒಂದು ಹೆಣ್ಮಗು ಇದ್ದಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥರ ಕ್ಯಾರೆಕ್ಟರ್ ಪ್ರತಿಭಾದು. ಒಳ್ಳೆ. ಯಾಕಂದರೆ 8 ಗಂಟೆಗೆ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೀವಿ, ನೀವು ಕಾಯ್ತಾ ಇದ್ದೀರಾ. ಆ 8 ಗಂಟೆ ಈಗಿನ್ನ ಒಂದು ಗಂಟೆ ಆಗ್ತಾ ಇದೆ. ಅಷ್ಟೊಳಗೆ ಏನು ಬದನೆಕಾಯಿ ಗೊಜ್ಜ ಇದು ಅಲ್ಲ, ಮಾವಿನಕಾಯಿ ಗೊಜ್ಜು. ಓಕೆ, ಮಾವಿನಕಾಯಿ ಗೊಜ್ಜನ್ನ ಹೆಂಗ್ ಮಾಡಿದ್ರೆ ನೋಡ್ಬೋಣ. ಆಗಿದೆಯಾ ಮೇಡಮ್ ಇದು? ಆಫ್ ಅಣ್ಣ ನೋಡಿ, ಮೆತ್ತಗಾಗಿದೆಯಾ ನೋಡಿ ಇದು ಮಾವಿನಕಾಯಿಗಳು ಮೆತ್ತಗಾಗಿದೆಯಾ? ಆಗಿದೆ. ಸಾಕಾ? ಆಫ್ ಮಾಡ್ಬೋದು. ಎಸ್ ಮೇಡಮ್. ಪ್ರತಿಭಾ ಅವರೇ,
ಗೃಹಿಣಿ ಅಂದ್ರಿ, ಹ್ಞೂ ಪತ್ತೇದಾರಿ ಅಂತ ಇದ್ದೀರಾ? ಏನೋ ನಮಗೆ ಸ್ವಲ್ಪ ಕನ್ಫ್ಯೂಷನ್ 8 ಗಂಟೆ ತನಕ ತಡ್ಕೊಳಕ್ಕಾಗಲ್ಲ, ಹೇಳ್ಬಿಡಿ. ನಿಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಇದೆಯೋ ನನಗೂ ಅಷ್ಟೇ ಕ್ಯೂರಿಯಾಸಿಟಿ ಇದೆ. ಯಾಕೋ? ಇಲ್ಲಿ ತನಕ ನಾನು ಪತ್ತೇದಾರಿನೇ ಮಾಡಿಲ್ಲ ಸೀರಿಯಲಲ್ಲಿ. ಅಯ್ಯೋ, ಈ ಥರ ಡೋಸ್ಗಳು ಕೊಡ್ತಾರೆ ನಮ್ಮಲ್ಲಿ. ಈಗ ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಪತ್ತೇದಾರಿನೇ ಮಾಡಿಲ್ಲ ಇನ್ನು ಸೀರಿಯಲಲ್ಲೇ. ಮುಂದಕ್ಕೆ ಮಾಡ್ತಾ ಇರ್ಬೋದು ಮೇಡಮ್, ಮೊದಲೇ ಇವಾಗಲೇ ಹೇಳ್ಬಿಟ್ರೆ ಹೆಂಗೆ? ನಿಮ್ಮ ಶೋಗೆ ತುಂಬ ಆಡಿಯನ್ಸ್ ಫೀಮೇಲ್ ಫಾಲೋಯಿಂಗ್ ಇದ್ದಾರೆ. ಸೊ ನಾನು ಇಲ್ಲಿ ಸ್ಟೋರಿ ಹೇಳ್ಬಿಟ್ಟು ಅವ್ರು ನಾಳೆಯಿಂದ ಸೀರಿಯಲ್ ನೋಡಬಾರ್ದು ಅಂತ ನಿಮ್ಮ ಟಾರ್ಗೆಟ್ ಅಲ್ವಾ? ಚಾನ್ಸ್ ಇಲ್ಲ ಮೇಡಮ್, ನಿಮ್ಮ ಸೀರಿಯಲ್ ನೋಡ್ಲಿ ಅಂತ ಹೇಳ್ತಾ ಇದೀವಿ. ಸ್ಟೋರಿ ಇವಾಗಲೇ ಹೇಳ್ಬಿಟ್ರೆ ಕ್ಯೂರಿಯಾಸಿಟಿ ಎಲ್ಲಿರುತ್ತೆ? ಹಂಗಂತೀರಾ? ಹಂಗಂದ್ರೆ 8 ಗಂಟೆವರೆಗೂ ವೆಯ್ಟ್ ಮಾಡಿ. ಪ್ರತಿಭಾ ನಿಮ್ಮನೆಗೆ ಬರ್ತಾ ಇದ್ದಾರೆ ರಾತ್ರಿ 8 ಗಂಟೆಗೆ ನೋಡಿ ಪತ್ತೇದಾರಿ ಪ್ರತಿಭಾ. ಪ್ರತಿ ಹೆಣ್ಮಕ್ಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ವಾ? ಓಕೆ, ಅದನ್ನೇ ನಾವು ಸೀರಿಯಲಲ್ಲಿ ತೋರಿಸ್ತಾ ಇರೋದು. ಓಕೆ, ಹೆಣ್ಮಕ್ಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ. ಕ್ಯೂರಿಯಾಸಿಟಿಯಿಂದ ಸೂಕ್ಷ್ಮವಾಗಿ ಎಲ್ಲ ವಸ್ತುಗಳನ್ನ ಸೂಕ್ಷ್ಮವಾಗಿ ನೋಡ್ತಾರೆ. ಎಲ್ಲ ಜನರನ್ನ ಸೂಕ್ಷ್ಮವಾಗಿ ನೋಡ್ತಾರೆ. ಆಯ್ತು. ಇದೆಲ್ಲ ಪಾಯಿಂಟ್ಸ್ ನೀವು ಪ್ರತಿಭಾಲ್ ನೋಡ್ತೀರಾ. ಓಕೆ, ಪತ್ತೇದಾರಿ ಪ್ರತಿಭಾ ಇವತ್ತು ರಾತ್ರಿ 8 ಗಂಟೆಗೆ. ಸೊ ಮುರಳಿ ಅವರೇ, ಮಾವಿನಕಾಯಿ ಗೊಜ್ಜು ರೆಡಿ. ಪತ್ತೇದಾರಿ ಪ್ರತಿಭಾ ಅವರು ಸ್ಪೆಷಲ್ ಆಗಿ ಮಾಡಿರೋ ಮಾವಿನಕಾಯಿ ಗೊಜ್ಜು ಕೊಡಿ ಮೇಡಮ್. ತಿನ್ನೋದು ನಾವೇನೇನೆ, ಯಾರು ಮಾಡೋದು? ನಿಮ್ ಡೈಲಾಗ್ ನಾನು ಹೇಳ ಹೇಳಿ ಮೇಡಮ್. ಖುಷಿ ನಮಗೆ. ಇವತ್ತು ನೋಡ್ಕೊಂಡಿದ್ದೀರಾ, ನಾನು ಮಾಡಿದ್ದೀನಿ, ನೀವು ತಿನ್ಕೊಳ್ಳಿ. ಅಯ್ಯಪ್ಪ, ಇದೇ ಕಷ್ಟ ಆಗಿರೋದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪತ್ತೇದಾರಿ ಪ್ರತಿಭಾ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಮಾವಿನಕಾಯಿಯ ಗೊಜ್ಜನ್ನ ಮಾಡಿಕೊಟ್ಟಿದ್ದಾರೆ. ಮುರಳಿಯವರೇ, ಬೇಕಾದಾಗ ನೆಕ್ಕೊಳ್ಳಿ, ಅನ್ನ ಇದ್ರೆ ಕಲ್ಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ದಾರೆ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮಾವಿನಕಾಯಿ ಗೊಜ್ಜು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಮೆಂತ್ಯ, ಧನಿಯಾ, ಬಿಳಿ ಎಳ್ಳು, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಉದಿನ ಬೇಳೆ ಹಾಕಿ ಹುರಿದು ಒಣ ಕೊಬ್ಬರಿ ತುರಿ ಹಾಕಿ ಬಾಡಿಸಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಗುಂಟೂರು ಮೆಣಸಿನಕಾಯಿ, ಮಾವಿನಕಾಯಿ ಹಾಕಿ ಹುರಿದು ಹುಣಿಸೆ ರಸ, ರುಬ್ಬಿದ ಮಸಾಲ ಹಾಕಿ ಬೇಯಿಸಿ ನೀರು, ಬೆಲ್ಲ, ಉಪ್ಪು ಹಾಕಿ ಕುದಿಸಿ. ಈಗ ಮಾವಿನಕಾಯಿ ಗೊಜ್ಜು ಸವಿಯಲು ಸಿದ್ಧ. ಪತ್ತೇದಾರಿ ಪ್ರತಿಭಾ ತುಂಬ ಸಿಕ್ಕಾಪಟ್ಟೆ ಸಖತ್ತಾಗಿ ಅಡುಗೆ ಮಾಡಿದ್ದಾರೆ. ಈ ಗೊಜ್ಜೆಲ್ಲ ಏನು ನೆಕ್ಕೊಂಡೇ ತಿನ್ನೋಕ್ಕಾಗತ್ತೇನ್ರಿ? ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು ಅಷ್ಟೇನೆ. ನೋಡೋಣ ಹೆಂಗಿದೆ ಅಂತೇಳಿ. ಪ್ರತಿಭಾ, ಇನ್ನೇನು ಸಮಾಚಾರ? ಹೇಳಬೇಕು. ಯಾಕಂದ್ರೆ ನಾಳೆಯಿಂದ ನೀವು ಸಿಗಲ್ಲ, ಫೋನ್ ಎತ್ತಲ್ಲ, ಅಷ್ಟೊಂದು ಫುಲ್ಲು ಬ್ಯುಸಿ, ಫೋನ್ ಎಲ್ಲ ಬ್ಯುಸಿ. ಪ್ರೋಮೋಸೇ ಹಿಟ್ಟಾಗೋಯ್ತು. ಸೊ ಆಲ್ರೆಡಿ ಬಿಸಿ. ಪ್ರೊಮೋಸ್ ಬೇರೆನಮ್ಮ, ಬಂದಿಲ್ವಾ? ಪ್ರೊಮೋಸ್ ಬೇರೆನಮ್ಮ. ನಾ ಇವತ್ತಿಂದ ಟಿವಿಲಿ ಪ್ರೊಮೋಸ್ ಎಷ್ಟು ನಿಮಿಷ ನಮ್ಮ? 10 ಸೆಕೆಂಡ್, 20 ಸೆಕೆಂಡ್, 30 ಸೆಕೆಂಡು. ಇವತ್ತಿಂದ ಅರ್ಧ ಗಂಟೆ ಟಿವಿಲಿ ನಿಮ್ಮ ಮುಖನೇ ನೋಡ್ಬೇಕಲ್ಲಮ್ಮ ನಾವು. ಅಷ್ಟೊಂದು ಕಷ್ಟನಾ? ಅಲ್ಲ, ಕಷ್ಟ ಅಲ್ಲ, ಹೇಳಿದ ಹಂಗೆ ಇತ್ತು. ಬೆಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಅನ್ಕೊಂಡೆ, ಬೆಲ್ಲ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದ್ಯಾ? ಫಸ್ಟ್ ಟೈಮ್ ಬಂದಿದ್ದೀನಲ್ಲ, ಅದಕ್ಕೆ ಸ್ವೀಟ್ ತಿಂದು. ಕಟ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಒಂದು ಅಡುಗೆ ಮಾಡಿ ಕೊಟ್ಟಿದ್ದೀರಿ. ಭಾಳ ಖುಷಿ ಆಯಿತು. ಸಿಕ್ಕಾಪಟ್ಟೆ ಬ್ಯುಸಿ ಶೆಡ್ಯೂಲು. ಯಾಕಂದರೆ ಆರ್ಟಿಸ್ಟ್ಗಳನ್ನು ತೊಗೊಂಡ್ರೆ ಪಾಪ ಎಲ್ಲರೂ ಬ್ಯುಸಿನೇ. ಏನೋ ಒಂದು 2-3 ಜನ ಯಾರೋ ಸ್ವಲ್ಪ ಫ್ರೀ ಆಗಿರ್ತಾರೆ ಅಷ್ಟೇ. ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಬ್ಯುಸಿಯಾಗಿರಲಿ. ಜೊತೆಗೆ ಇವತ್ತಿನಿಂದ ಶುರು ಆಗ್ತಾ ಇರುವಂಥ ನಮ್ಮ ಧಾರಾವಾಹಿನ ನೀವು ನೋಡಿ, ಅದ್ಭುತವಾಗಿ ಮಾಡಿದ್ದಾರೆ. ಮೇಕಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಒಂದೊಂದು ಆ ಕ್ಯಾರೆಕ್ಟರ್ಗಳನ್ನು ಕೂಡ ಅನುಭವಿಸಿ ಮಾಡಿರುವಂಥದ್ದು. ತುಂಬ ಖುಷಿಯಾಗುತ್ತೆ ನೋಡಿದ್ರೆ. ನೋಡ್ತೀರಾ ರಾತ್ರಿ 8 ಗಂಟೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಪ್ರತಿಭಾ ಅವರು. ಥ್ಯಾಂಕ್ ಯು ಮಾ, ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಬ್ಯುಸಿ ಟೈಮಲ್ಲೂ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಡುಗೆ ಮಾಡಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಾವು ಅಡುಗೆ ಮಾಡ್ತೀವಿ ನೋಡ್ರಿ, ನಮ್ಮ ಕೈ ರುಚಿನ ಒಂದ್ಸರಿ ನೋಡಿ ಅಂತ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಶ್ವೇತಾ. ಶ್ವೇತಾ, ಏನು ಮಾಡ್ಕೊಂಡಿದ್ದೀರಾ? ನಾನು ಎಂ.ಕಾಮ್ ಆಯ್ತು. ನಾನು MNC ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲಿ? ಡಿಲಾಯ್ಟ್ ಕಂಪನಿನಲ್ಲಿ. ಓಕೆ, ಮನೆ ಇರೋದಿಲ್ಲಿ? ಮಾರುತಿ ಸೇವಾನಗರ. ಮದುವೆ ಯಾವಾಗ? ಮದುವೆ ಖಂಡಿತ ಕರೀತೀನಿ ಸರ್. ಆಗ್ತಾ ಇದ್ದೀರಾ? ಸದ್ಯಕ್ಕಿಲ್ವಾ? ಸದ್ಯಕ್ಕಿಲ್ಲ, ಆದಾಗ ಹೇಳ್ತೀನಿ. ಓಕೆ, ಮತ್ತೆ ಇವಾಗ ಏನು ಮಾಡ್ತಾ ಇದ್ದೀರಿ? ನಾನು ಇವತ್ತು ಮಾಡ್ತಿರೋದು ಕ್ಯಾರೆಟ್ ಮತ್ತೆ ಗೋಡಂಬಿ ಹೋಳಿಗೆ ಅಂತ. ಒಬ್ಬಟ್ಟು ಮಾಡ್ತಾ ಇದ್ದೀರಿ? ಒಬ್ಬಟ್ಟು ಮಾಡ್ತೀನಿ. ಕ್ಯಾರೆಟ್ ಮತ್ತು ಏನೇನು ತಂದಿದ್ದೀರಾ ಮಾಡಕ್ಕೆ? ಕ್ಯಾರೆಟ್ ಹೋಳಿಗೆ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ಬೆಲ್ಲ, ಒಣ ಕೊಬ್ಬರಿ ತುರಿ, ಗೋಡಂಬಿ, ಗಸಗಸೆ, ಚಿರೋಟಿ ರವೆ, ಮೈದಾ ಹಿಟ್ಟು, ಎಣ್ಣೆ. ಏನ್ ಕೊಡಿ ಫಸ್ಟ್? ಮೊದಲಿಗೆ ಬಾಣಲಿ ಬೇಕು. ಏನಕ್ಕೆ? ಕ್ಯಾರೆಟ್ ಮತ್ತೆ ಬೆಲ್ಲನ ಹುರ್ಕೋಬೇಕು. ಹುರ್ಕೋತೀರಾ? ಹುರ್ಕೊಂಡು ರುಬ್ಕೊಳ್ತೀನಿ. ಎಸ್.
ಈಗ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಹಾಕಿ ತುಪ್ಪ ಏನ್ ಬೇಡವಾ? ಬೇಡ, ಬರೀ ಹಂಗೆ ಬರೀ ಡ್ರೈ ರೋಸ್ಟಾ? ಡ್ರೈ ರೋಸ್ಟ್. ಯಾಕಂದ್ರೆ ಬೆಲ್ಲ ಕರಗುತ್ತಲ್ಲ, ಅದ್ರಲ್ಲಿ ಸ್ವಲ್ಪ ತೇವಾಂಶದಿಂದ ಅದು ಹಸಿ ವಾಸನೆ ಹೋಗುತ್ತೆ ಕ್ಯಾರೆಟ್ ಓ ಅಲ್ಲಿ. ಹಂಗೆ. ಕ್ಯಾರೆಟ್ ಬೆಲ್ಲ ಒಟ್ಟಿಗೆ ಹಾಕಿ ಹುರಿತಾ ಇದ್ದೀನಿ. ಎಸ್ ಮೇಡಮ್. ಬೆಲ್ಲ ಹಾಕಿದೀವಿ, ಕ್ಯಾರೆಟ್ ಹಾಕಿದೀವಿ, ಏನ್ ಮಾಡೋಣ ನೆಕ್ಸ್ಟ್? ಕೊಬ್ಬರಿ ಮತ್ತೆ ಗೋಡಂಬಿನ ರುಬ್ಕೊಳ್ತೀನಿ. ಇದನ್ನ ಪೌಡರ್ ತರ ರುಬ್ಕೋಬೇಕು. ಏನೋ ಒಂದು ದಾರಿ ಮಾಡ್ರಿ ಶ್ವೇತಾ. ಫ್ರೀ ಟೈಮಲ್ಲಿ ಏನ್ರಿ ಮಾಡ್ತೀರಾ? ಫ್ರೀ ಟೈಮಲ್ಲಿ ಅಡುಗೆ ಸರ್. ಶನಿವಾರ ಭಾನುವಾರ ರಜಾನ ಕೆಲಸ? ಹಾ ಹೌದು. ಎಲ್ಲಿರೋದು ನಿಮ್ಮ ಆಫೀಸು? ಮಲ್ಟಿನ್ಯಾಷನಲ್? ಎಮ್ಲೂರಲ್ಲ? ಈಗ ನಾನು ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿ ಮತ್ತೆ ಗೋಡಂಬಿ ಹಾಕೊಳ್ತಿದ್ದೀನಿ. ಹಾಕೊಳ್ಳಿ ಮೇಡಮ್. ಜೊತೆಗೇನೆ ಸ್ವಲ್ಪ ಏಲಕ್ಕಿ ಪೌಡರ್ ಸಹ ರುಬ್ಕೋಬೇಕು. ಎಸ್ ಮೇಡಮ್. ಕೊಬ್ಬರಿ ತುರಿ ಮತ್ತೆ ಗೋಡಂಬಿ ಹುರ್ಕೊಂಡಿರೋದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಣಕ ಮಾಡ್ಕೊಂಡಿದ್ದೀನಿ, ಹೇಳಿದ್ನಲ್ಲ, ರವೆ ಮತ್ತೆ ಮೈದಾ ಹಸಿಟ್ಟು ಹಾಕಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನಾದ್ಕೋತೀನಿ ಅದು ಹದ ಬರಲಿ ಅಂತ. ಓಕೆ. ಇದು ಗಟ್ಟಿ ಆದ್ಮೇಲೆ ಒಂದು ಸ್ವಲ್ಪ ರುಬ್ಕೋಬೇಕು. ಗಟ್ಟಿ ಆಯ್ತಾ? ಗಟ್ಟಿ ಆಗಿಲ್ವಾ? ಗಟ್ಟಿ ಇನ್ನೊಂದು ಚೂರು ಆಗ್ಬೇಕು. ಇನ್ನೊಂದು ಚೂರು ಆಗ್ಬೇಕಾ? ಎಸ್. ಗಟ್ಟಿಯಾಗಿ ಸ್ವಲ್ಪ ಆರದ್ಮೇಲೆ ರುಬ್ಕೋಬೇಕಾಗತ್ತೆ. ನಿಮ್ಮಲ್ಲಿ ಇದೇ ಥರನೇ ಮಾಡಿದ್ರಾ? ಮಾಡಿದ್ದೀನಿ. ಯಾರಿಗೆ ತಿನ್ಸಿದ್ರಿ? ನಾನು ಮಾಡೋ ಅಡುಗೆ ಸುಮಾರು ಜನಕ್ಕೆ ಇಷ್ಟ. ಹೇಳಿ, ಒಂದು 2-3 ಜನ ಎಷ್ಟು ಹೇಳಿ? ನನ್ನ ಆಫೀಸ್ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಅವ್ರು ವಾರಕ್ಕೆ 2 ದಿನ ತಗೊಂಡ್ಬಿಡ್ತಾರೆ ನೀವು ಮಾಡಿ. ಶುಕ್ರವಾರ ಕೊಟ್ಟಿದ ತಕ್ಷಣ ಶನಿವಾರ ಭಾನುವಾರ 2 ದಿನ ರಜೆ ಅವರು. ಏ ಶ್ವೇತಾ ದಯವಿಟ್ಟು ಹೇಳ್ತಾರೆ ಬೇಡ. ಸುಮಾರು ಜನಕ್ಕೆ ಇಷ್ಟ ನಾನು ಮಾಡೋ ಅಡುಗೆಗಳು. ಮತ್ತೆ ನಾನು ಮನೆ ಸಾಯಂಕಾಲ ಟೈಮಲ್ಲಿ ಮಾಡಿದಾಗ ನೇಬರ್ಸ್ಗೂ ಕೊಡ್ತಿರ್ತೀನಿ. ಪಾಪ ಅವ್ರು ಅದಕ್ಕೆ ಇವ್ರು ಮನೆಗೆ ಬಂದ ತಕ್ಷಣ ಎಲ್ಲ ಬಾಗ್ಲು ಡಬ್ ಅಂತ ಬಾಗ್ಲಾಕೊಳ್ತಾರೆ. ಇಲ್ಲ, ತುಂಬಾ ಇಷ್ಟ. ಶ್ವೇತಾ ಬಂದು ಬೇಗ ಬಾಗ್ಲಾಕು ಅಂತ ನನ್ನ ಫ್ರೆಂಡ್ನ ಬೇಕಂತ ಕೇಳಿ ಬಂದಿರೋಳು, ಅವಳು ಹೇಳ್ತಾಳೆ. ಅವ್ರು ಓಡೋಗ್ಬಿಟ್ರು ಅವಾಗಲೇ. ಇದು ಆಲ್ಮೋಸ್ಟ್ ಗಟ್ಟಿ ಆಗ್ತಿದೆ ಅನ್ಸುತ್ತೆ. ಎಸ್, ಆಯ್ತು, ಗಟ್ಟಿಯಾಗಿದೆ. ಸ್ವಲ್ಪ ಇದು ಆರದ್ಮೇಲೆ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡ್ರೆ ಸಾಕು, ಒಂದು ಹದ ಬರುತ್ತೆ ಅಷ್ಟು. ಕ್ಯಾರೆಟು, ಏಲಕ್ಕಿ ಪುಡಿ, ಗೋಡಂಬಿ ಮತ್ತು ಒಣ ಕೊಬ್ಬರಿಯ ಪೇಸ್ಟ್ ಅನ್ನು ಇದಕ್ಕೆ ಹಾಕಿದೀವಿ. ಇದನ್ನ ತಿರ್ಗಾ ರುಬ್ತೀವಿ. ಈಗ ರುಬ್ರಿ. ಅದೇನು ರುಬ್ತೀರಾ ನಾವು ನೋಡ್ತೀವಿ. ರುಬ್ರಿ. ಅದೇ ತಟ್ಟೆಗೆ ಹಾಕೊಳ್ಳಿ. ಇದನ್ನ 2 ತರ ಮಾಡ್ಕೋಬಹುದು ಮೇಡಮ್. ಒಂದ್ಸರಿ ಮಾಡಿ ಮೇಡಮ್. ಹೇಳಿ. ಒಬ್ಬಟ್ಟು ತರನು ಮಾಡ್ಕೋಬಹುದು, ಇಲ್ಲಾಂದ್ರೆ ಮೋದಕ ತರನು ಮಾಡ್ಕೋಬಹುದು. ಓಹೋ, ಬೇಡ ಮೇಡಮ್, ಒಂಥರ ಮಾಡಿ. ಈಗ ಸದ್ಯಕ್ಕೆ ಒಂದೇ ಮಾಡೋದು. ಎಸ್. ಈಗ ಹೂರ್ಣ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಕಣಕದಿಂದ ಎತ್ತಿ ಮಾಡಿ 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 ಗೊತ್ತಾಗ್ತದೆ. ಮಾಡಿ. ಹೂರ್ಣ ತಯಾರಾಗಿದೆ. ಇನ್ನೇನು ತಟ್ಟಬೇಕು ಅಂತ ಹೇಳಿದ್ದೀನಲ್ವಾ, ತಟ್ಬಿಡಿ. ಅದೇನು ತಟ್ತೀರಾ ನೋಡ್ಬಿಡ್ತೀನಿ. ಹೇಳಿ ತಡದ ನೀವು ಹಿಂಗೆಲ್ಲ ಅವೆಲ್ಲೇನಿಲ್ವಾ? ಕೈ ಬೆಟ್ಟಗಳು ಕಾಣ್ಬೇಕು ಹಿಂಗೆ ಯಾರು ಒತ್ತಿದ್ದು ಅಂತ. ಅದು ಬೇಯಿಸ್ಬೇಕಾದ್ರೆ ಅದು ಹೋಗ್ಬಿಡುತ್ತೆ ಕಾಣಿಸ್ತಾ. ಹೌದಾ? ಕಾಣುತ್ತೆ. ಬನ್ರಿ ತೋರಿಸ್ತೀನಿ. ತುಪ್ಪದಲ್ಲೇ ಸುಡ್ಬೇಕಾ ಇದನ್ನ? ತುಪ್ಪದಲ್ಲಿ ಸುಟ್ಟರೆ ರಿಚ್ ಆಗಿರುತ್ತೆ. ಓ, ಮಾಡಿ ಮಾಡಿ ಮಾಡಿ. ನಿಧಾನಕ್ಕೆ ಹಾಕಿದ್ರಿ. ಅಬ್ಬಾ, ಎದುರ್ಕೋಬೇಡಿ, ಏನು ಮಾಡಲ್ಲ. ಏನ್ರಿ ಅದು? ಗಸಗಸೆ. ಗಸಗಸೆನಾ? ಸ್ವಲ್ಪ ಗಾರ್ನಿಶಿಂಗೋಸ್ಕರ ಗಸಗಸೆ ಮಾತ್ರ 1 ಲೇಯರ್ಗೆ ಹಾಕ್ತೀನಿ ಅಷ್ಟೇನೆ. ಓಹೋ, ಹಾಕಿ. ಅದ್ಭುತವಾಗಿರುವಂತ ಒಬ್ಬಿಟ್ಟು. ಕ್ಯಾರೆಟ್ ಕ್ಯಾಶ್ಯೂ ಒಬ್ಬಟ್ಟು ರೆಡಿ ಇದೆ. ಅಬ್ಬಬ್ಬಾ, ಕ್ಯಾರೆಟ್ ಮತ್ತು ಗೋಡಂಬಿಯ ಅದ್ಭುತವಾದಂಥ ಒಬ್ಬಟ್ಟು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ವೇತಾ ಅವ್ರು ಮಾಡಿದ್ದಾರೆ. ಕೊಡಿ ಶ್ವೇತಾ ಅವರೇ. ಶ್ವೇತಾ ಅವರು ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಕ್ಯಾರೆಟ್ ಹೋಳಿಗೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಕ್ಯಾರೆಟ್, ಬೆಲ್ಲ ಹಾಕಿ ಫ್ರೈ ಮಾಡಿ. ಮಿಕ್ಸಿ ಜಾರ್ಗೆ ಒಣ ಕೊಬ್ಬರಿ ತುರಿ, ಗೋಡಂಬಿ ಹಾಕಿ ರುಬ್ಬಿಕೊಂಡು ಪ್ಯಾನ್ಗೆ ಹಾಕಿ ಬಾಡಿಸಿ. ಈ ಮಿಶ್ರಣವನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಚಿರೋಟಿ ರವೆ, ಮೈದಾ ಹಿಟ್ಟು, ಎಣ್ಣೆ ಹಾಕಿ ಕಲಸಿದ ಕಣಕವನ್ನು ಉಂಡೆ ಮಾಡಿ ತಟ್ಟಿ ಮಧ್ಯದಲ್ಲಿ ತಯಾರಿಸಿಕೊಂಡ ಕ್ಯಾರೆಟ್ ಹೂರಣವನ್ನು ತುಂಬಿ ಮುಚ್ಚಿ ತಟ್ಟಿ ಕಾದ ಹೆಂಚಿಗೆ ಹಾಕಿ ಮೇಲೆ ಗಸಗಸೆ ಉದುರಿಸಿ 2 ಕಡೆ ಬೇಯಿಸಿ.
ಈಗ ಸಿಹಿ ಸಿಹಿಯಾದ ಕ್ಯಾರೆಟ್ ಹೋಳಿಗೆ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾರೆಟು ಮತ್ತು ಗೋಡಂಬಿಯ ಒಂದು ಒಬ್ಬಟ್ಟನ್ನ ಮಾಡಿದ್ದಾರೆ. ಒಬ್ಬಟ್ಟು ತಟ್ಟಕ್ಕೆ ಚೆನ್ನಾಗಿ ಕಲ್ತಿದ್ದಾರೆ ಶ್ವೇತಾ ಅವರು. ತಟ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟಿದ್ದಾರೆ ನಮ್ಮ ಪಕ್ಕಕ್ಕೆ ತಂದು. ಓಕೆ, ಟೇಸ್ಟ್ ಮಾಡ್ಬೋದಾ ಶ್ವೇತಾ ಅವರೇ? ಖಂಡಿತ. ಚೆನ್ನಾಗಿದೆ. ಥ್ಯಾಂಕ್ ಯು. ತುಪ್ಪ ಹಾಕೊಂಡು ಬೇಕಾದ್ರೆ ತಿನ್ಬೋದು, ಏನು ಬೇಕಾಗಿಲ್ಲ, ಹಂಗೇನೆ ಚೆನ್ನಾಗಿದೆ. ಸಕ್ಕದ ಮಾಡಿದ್ದೀರಾ. ಥ್ಯಾಂಕ್ ಯು. ಒಂದೇ ಥರ ಒಬ್ಬಟ್ಟು ತಿಂದು ಬೇಜಾರಾದಾಗ, ಕ್ಯಾರೆಟ್ ಬೆಲೆ 20 ರೂಪಾಯಿ kg ಆದಾಗ ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿಯವರೇ ಯಾರನ್ನು ಕರೆಸಿದ್ದೀರಿ? ಸಸ್ಯ ತಜ್ಞ ಮಧುಸೂದನ್ ಅವರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರ್ರಿ. ಅವ್ರನ್ನೇ ಕರಿತಾ ಇದ್ದೀವಿ. ಒಳ್ಳೆ ಒಂದು ಸಸ್ಯಗಳ ಉಪಯೋಗದಿಂದ ಯಾವ ರೀತಿ ಉಪಯೋಗಗಳನ್ನ ಪಡ್ಕೋಬಹುದು ನಾವು ಸಸ್ಯಗಳ ಔಷಧಿಗಳಿಂದ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಮಧುಸೂದನ್ ಅವರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ನಮಸ್ತೆ ಸರ್. ಮಧು, ಏನು ಮಾಡ್ತಾ ಇದ್ದೀರಾ ಇವತ್ತು ನೀವು? ಸರ್, ಇವತ್ತು ಸಾಮಾನ್ಯವಾಗಿ 5 ರಿಂದ 10 ವರ್ಷ ಅಥವಾ 15 ವರ್ಷ ಇರುವಂಥ ಮಕ್ಕಳಲ್ಲಿ 60 ವರ್ಷ ದಾಟದಂಥ ವಯಸ್ಕರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಮೂರ್ಛೆ ರೋಗ ಅಥವಾ ಫಿಟ್ಸ್ ಅಂತ ಏನು ಕರೀತಾರೆ, ಆ ಕಾಯಿಲೆಗೆ ಮನೆಯಲ್ಲಿ ತಯಾರಿಸಬಹುದಾದಂಥ ಔಷಧಿ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ ಸರ್. ಅದಕ್ಕೆಲ್ಲ ಇದೆಯಾ ಔಷಧಿಗಳು? ಔಷಧಿ ಇದೆ. ಫಿಟ್ಸ್ ಕಾಯಿಲೆ ಯಾಕೆ ಬರುತ್ತೆ ಅಂದರೆ, ಇಲ್ಲ ಮಗುಗೆ ಅಥವಾ ವಯಸ್ಕರಿಗೆ ಯಾರಿಗೆ ಅವ್ರಿಗೆ ತಲೆಗೆ ಪೆಟ್ಟು ಬಿದ್ದಿರುತ್ತೆ, ವಿಪರೀತವಾದಂಥ ಪೆಟ್ಟು ಬಿದ್ದಿರುತ್ತೆ, ಇಲ್ಲ ಬ್ರೈನ್ ಟ್ಯೂಮರ್ ಇರುತ್ತೆ, ಇಲ್ಲ ವಿಪರೀತವಾದಂಥ ಹೈ ಟೆಂಪ್ರೇಚರ್ ಜ್ವರ ಬರುತ್ತೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಮನುಷ್ಯನ ಮೆದುಳಿನಲ್ಲಿ ವಿದ್ಯುತ್ ಕಾಂತೀಯ ಶಕ್ತಿ ತನಗೆ ಗೊತ್ತಿಲ್ಲದಂಗೆ ಸ್ಫೋಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮನುಷ್ಯ ಪ್ರಜ್ಞೆ ಕಳ್ಕೊಳ್ತಾನೆ, ಕೆಳಗೆ ಬೀಳ್ತಾನೆ, ಅವನ ಮೇಲೆ ಪ್ರಜ್ಞೆ ಇರೋದಿಲ್ಲ, ಬಾಯಲ್ಲಿ ನೀರು ಬರುತ್ತೆ, ಮಾತಾಡೋದಕ್ಕಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಬೇರೆಯವರು ಅಂದರೆ ಅವನ ಜೊತೆ ಇರೋವಂಥವ್ರು ಇರ್ಬೋದು, ಹೊರಗಿನವ್ರು ಇರ್ಬೋದು, ಸ್ನೇಹಿತರು ಇರ್ಬೋದು, ಅವನಿಗೆ ಯಾವ ರೀತಿ ಪ್ರೀತಿ ತೋರಿಸ್ಬೇಕು, ಅವನಿಗೆ ಯಾವ ರೀತಿ ಔಷಧಿನ ನಾವು ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿ ಮತ್ತು ಸಂದೇಶ ಕೊಡ್ತಾ ಇದ್ದೀನಿ ಸರ್. ಮಾಹಿತಿ ಸಂದೇಶ ತುಂಬ ಇಂಪಾರ್ಟೆಂಟು. ಕೇಳೋದು, ನೋಡೋದು, ಮೊಬೈಲಲ್ಲಿ ಫೋಟೋ ತಗೊಳ್ಳೋದ್ರಿಂದ ಉಪಯೋಗಗಳು ಬರಲ್ಲ. ಗೊತ್ತಿರೋದನ್ನ 3 ಜನಕ್ಕೆ ಹೇಳ್ಕೊಟ್ರೆ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಮೂರ್ಛೆ ರೋಗಕ್ಕೆ ಸಸ್ಯೌಷಧಿ ಬೇಕಾಗುವ ಸಾಮಗ್ರಿಗಳು: ಲಾವಂಚ, ಬೀಟ್ರೂಟ್, ಕ್ಯಾರೆಟ್, ಸಮುದ್ರದ ನೊರೆ, ತೆಂಗಿನ ಎಣ್ಣೆ, ಅಮೃತಬಳ್ಳಿ, ಅಶ್ವಗಂಧ, ನಿಂಬೆಹಣ್ಣು. ಸರ್, ಈಗ ಫಿಟ್ಸ್ ಕಾಯಿಲೆಗೆ ನಾನು ಮೊದಲನೇದಾಗಿ ಲಾವಂಚದ ನೀರು. ಓಕೆ. ಲಾವಂಚ ಆಯುರ್ವೇದದಲ್ಲಿ ಬಳಸುವಂತ ಒಂದು ಬೇರು. ಇದರ ನೀರನ್ನ ನಾನು ಈ ಔಷಧಿಗೆ ಬಳಸ್ತಾ ಇದ್ದೀನಿ. ಆಯ್ತು. ಸಮುದ್ರದ ನೊರೆ. ಸ್ವಲ್ಪ ಅದು ಯಾವ ಸಮುದ್ರದ ನೊರೆ ಅದು? ಇದು ಕೂಡ ನಾಟಿ ಔಷಧದಲ್ಲಿ ಮತ್ತೆ ಆಯುರ್ವೇದದಲ್ಲಿ ಬಳಸ್ತೀವಿ. ನಾಟಿ ಔಷಧಿನಲ್ಲಿ ಹೆಚ್ಚು ಬಳಕೆ ಇದೆ ಸಮುದ್ರದ ನೊರೆ. ಆಯ್ತು. ಯಾರಿಗೆ ಫಿಟ್ಸ್ ಕಾಯಿಲೆ ಬರುತ್ತೆ ಅಂಥವರು ಪ್ರತಿ ದಿವಸ ಈ ಔಷಧಿಯನ್ನ ಮಾಡಿ ಮನೆಯಲ್ಲಿ ಕುಡಿದ್ರೆ ಆ ನರ ದೌರ್ಬಲ್ಯ ಕಡಿಮೆ ಆಗುತ್ತೆ. ಅಂದರೆ ಫಿಟ್ಸ್ ಬರೋ ಅಂಥ ಪ್ರಮಾಣ ಕಡಿಮೆ ಆಗುತ್ತೆ. ತಿಂಗಳಿಗೆ 10 ಸರಿ ಬರ್ತಾರೆ, ಕಡಿಮೆ ಆಗುತ್ತೆ. ಹಾಗಾಗಿ ಮನೆಯಲ್ಲೇ ಇದನ್ನ ಮಾಡಬಹುದು. ಇದನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲು ನಾನು ಕ್ಯಾರೆಟ್, ಬೀಟ್ರೂಟು ಮತ್ತು ಅಮೃತ ಬಳ್ಳಿನ ಮಿಕ್ಸಿ ಮಾಡಿ ರಸ ತಗೊಳ್ಳಿ ಸರ್. ರಸ ಎಲ್ಲ ಓಕೆ, ಈ ಎಣ್ಣೆ ಯಾಕೆ? ಈ ಔಷಧಕ್ಕೆ ಅದು ಬೇಕು ಸರ್. ಕೊಬ್ಬರಿ ಎಣ್ಣೆ ಮತ್ತು ಸಮುದ್ರದ ನೊರೆ ಬಹಳ ಅವಶ್ಯ ಇದಕ್ಕೆ. ಮಾಡ್ಕೊಳ್ಳಿ ಸರ್. 3 ಕ್ಯಾರೆಟು, 1 ಗ್ಲಾಸ್ನಷ್ಟು ಮಾಡ್ತೀನಿ. ಮಾಡಿ ಸರ್. ಬೀಟ್ರೂಟ್ ಹಾಕೊಂಡೆ. ಸೊ 4 ಅಮೃತ ಬಳ್ಳಿ ಎಲೆಗಳನ್ನು ಹಾಕ್ತಾ ಇದ್ದೀನಿ. ಹಾಕಿ ಸರ್. 4 ಅಮೃತ ಬಳ್ಳಿಯ ಎಲೆಗಳು. ಎಸ್ ಸರ್. ಲಾವಂಚ ನೆನೆಸಿದಂಥ ನೀರನ್ನೇ ಇದಕ್ಕೆ ಹಾಕ್ತಾ ಇದ್ದೀನಿ. ಓಕೆ. ಎಸ್. ರುಬ್ಬಿಂಗಾ? ಹೌದು ಸರ್. ಸರ್, ಕ್ಯಾರೆಟ್ಟು, ಬೀಟ್ರೂಟು ಮತ್ತು ಅಮೃತ ಬಳ್ಳಿ ಎಲೆಯ ರಸವನ್ನು ನಾನೀಗ ಶೋಧಿಸ್ತಾ ಇದ್ದೀನಿ. ಆಹಾ, ಹೆಂಗಿದೆ ಕಲರ್ ನೋಡ್ರಿ ರೀ. ಹೌದು ಸರ್. ಬಹಳಷ್ಟು ಔಷಧೀಯ ಗುಣಗಳಿರುವಂಥ ಸಸ್ಯದ ರಸ. ಓಕೆ ಸರ್, ಸ್ವಲ್ಪ ಅಶ್ವಗಂಧ ಪುಡಿ ಹಾಕ್ತಾ ಇದ್ದೀನಿ. ಇದೇನು ಎಲ್ಲದಕ್ಕೂ ಅಶ್ವಗಂಧ? ಅದು ಶಕ್ತಿ ಕೊಡುತ್ತೆ ಸರ್. ಇದು ಬೇರಿನ ಪುಡಿ. ಅದು ಅಶ್ವಗಂಧ ಬೇರಿನ ಪುಡಿ. ಓಕೆ. ಇದು ನರಗಳಿಗೆ ಶಕ್ತಿ ಕೊಡುತ್ತೆ. ಓಕೆ. ಒಂದು ಅರ್ಧ ಚಮಚದಷ್ಟು ಅಶ್ವಗಂಧ ಹಾಕ್ತೀನಿ. ಡನ್.
ಸ್ವಲ್ಪ ನಿಂಬೆ ರಸ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಓಕೆ, ಕೊಬ್ಬರಿ ಎಣ್ಣೆ ಹಾಕ್ತೀರಾ? ಕೊಬ್ಬರಿ ಎಣ್ಣೆ ಅಲ್ಲ, ಇದು ತೆಂಗಿನ ಎಣ್ಣೆ. ಕೊಬ್ಬರಿ ಎಣ್ಣೆ ಬೇರೆ, ತೆಂಗಿನ ಎಣ್ಣೆ ಬೇರೆ. ತೋರ್ಸಿ. ಅಂದ್ರೆ ತೆಂಗಿನ ಎಣ್ಣೆ ಅಂದ್ರೆ ತೆಂಗಿನಕಾಯಿನ ಬೇಯಿಸಿ ತೆಗೆಯುವಂತ ಎಣ್ಣೆ. ದಕ್ಷಿಣ ಕನ್ನಡ ಈ ಕಡೆನಲ್ಲಿ ಅಡುಗೆಗೆ ತೆಂಗಿನ ಎಣ್ಣೆ ಬಳಸ್ತಾರೆ. ಇದೇನಿದು? ಇದು ತೆಂಗಿನ ಎಣ್ಣೆ. ಸ್ವಲ್ಪ ಬಳಸ್ತೀನಿ ಇದಕ್ಕೆ, ಇಷ್ಟೇ. ಓಕೆ. ಸಮುದ್ರದ ನೊರೆನ ಸ್ವಲ್ಪ ಹಾಕ್ತೀನಿ. ನೊರೆ? ಸಮುದ್ರದ ನೊರೆ ಇಷ್ಟೇ ಸಾಕು. ಉಪ್ಪಾದು? ಉಪ್ಪಾಗಿರುತ್ತೆ, ಮತ್ತೆ ಇದರಲ್ಲಿ ಔಷಧೀಯ ಗುಣ ಇದೆ. ಹಾಕಿ ಹಾಕಿ. ಎಲ್ಲದನ್ನು ಸೇರಿಸಿ ಮಿಶ್ರಣ ಮಾಡ್ತಾ ಇದ್ದೀನಿ. ಮಾಡಿ 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 ಮಾಡಿ. ಸರ್, ಮೂರ್ಛೆ ರೋಗ ಅಥವಾ ಫಿಟ್ಸ್ಗೆ ಮನೆಯಲ್ಲಿ ತಯಾರಿಸಬೇಕಾದಂಥ ಸಂಜೀವಿನಿ ಅಥವಾ ಔಷಧಿ. ಓಕೆ. ಕಣ್ಣೆಲ್ಲ ನೀರು ಬರೋಕ್ಕಾಗ್ಬಿಡುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟಾಗಿ ಒಂದು ಸಸ್ಯ ಔಷಧಿನ ಕೊಟ್ಟಿದ್ದಾರೆ ನಮ್ಮ ಮಧುಸೂದನ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ದಿನಕ್ಕೆ ಎಷ್ಟು ಗ್ಲಾಸು? ದಿನಕ್ಕೊಂದು ಗ್ಲಾಸು. ದಿನಕ್ಕೊಂದು ಗ್ಲಾಸ್ ಕುಡ್ಕೊಳ್ಳಿ. ಮೂರ್ಛೆ ರೋಗಕ್ಕೆ ಸಸ್ಯೌಷಧಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಕ್ಯಾರೆಟ್, ಬೀಟ್ರೂಟ್, ಅಮೃತಬಳ್ಳಿ, ಲಾವಂಚ ನೆನೆಸಿದ ನೀರು ಹಾಕಿ ರುಬ್ಬಿಕೊಳ್ಳಿ. ಈ ಮಿಶ್ರಣವನ್ನು ಸೋಸಿ ಒಂದು ಗ್ಲಾಸ್ಗೆ ಹಾಕಿ ಅಶ್ವಗಂಧದ ಪುಡಿ, ನಿಂಬೆ ರಸ, ತೆಂಗಿನ ಎಣ್ಣೆ, ಸಮುದ್ರದ ನೊರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮೂರ್ಛೆ ರೋಗಕ್ಕೆ ಸಸ್ಯೌಷಧಿ ತಯಾರು. ಒಳ್ಳೆ ಒಂದು ಮೂರ್ಛೆ ರೋಗಕ್ಕೆ ಒಂದು ಔಷಧಿನ ಕಂಡುಹಿಡಿದಿದ್ದಾರೆ. ಏನಿದಪ್ಪ ಕಹಿ ಬರ್ತದೆ ಇದು? ಅಮೃತ ಬಳ್ಳಿ ಹಾಕಿದ್ದೀನಲ್ಲ ಸರ್. ಹಾಂ, ಅಮೃತ ಬಳ್ಳಿಯ ಅದು ಎಂಥ ಹೆಸರು, ಎಂಥ ರುಚಿ ರೀ. ಹೌದು ಸರ್, ಅದ್ರ ಹೆಸರು ಅಮೃತ ಬಳ್ಳಿ. ಅದು ಅದರಲ್ಲಿರೋ ಶಕ್ತಿ ರೋಗ ನಿರೋಧಕ ಶಕ್ತಿ ಆಗಿರೋದ್ರಿಂದ ಅದನ್ನು ಹಾಕಲೇಬೇಕು. ಓಕೆ. ಹಾ ಹಾ ಹಾ, ಕುಡಿಲೇಬೇಕು. ಯಾಕಂದರೆ ಆ ರೋಗ ಅಷ್ಟೊಂದು ತೀಕ್ಷ್ಣವಾಗಿರುತ್ತೆ. ಅದಕ್ಕೆ ಹೋಲಿಸ್ಕೊಂಡ್ರೆ 2 ಗ್ಲಾಸ್ ಬೇಕಾದ್ರೆ ಕುಡಿಬೋದು ದಿನಕ್ಕೆ, ನೋ ಪ್ರಾಬ್ಲಮ್. ಈ ಥರ ಒಳ್ಳೊಳ್ಳೆ ಔಷಧಿಗಳು ಬೇಕು, ಸಸ್ಯ ಔಷಧಿಗಳ ಪರಿಚಯ ನಿಮ್ಗೆ ಆಗಬೇಕು, ಮಧುಸೂದನ್ ಜೊತೆ ಮಾತಾಡಬೇಕು ನನಗಿದ್ರೆ ಮಧುಸೂದನ್ ಹತ್ರ ಮಾತಾಡ್ಬೋದು. ಮಧು ನಂಬರ್ ಹೇಳಿ ನಿಮ್ಮದು? 96638 ಓಕೆ 63457 63457 ಈ ನಂಬರ್ಗೆ ಫೋನ್ ಮಾಡಿ ಮಧುಸೂದನ್ ಹತ್ರ ಮಾತಾಡಿ ಸಾಕಷ್ಟು ಕಾಯಿಲೆಗಳಿಗೆ ಸಸ್ಯ ಔಷಧಿಗಳನ್ನ ಕಂಡುಹಿಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ, ಏನು ವಿಶೇಷ ಅಡುಗೆ ಮಾಡ್ತಾ ಇದ್ದಾರೆ? ಸೋಮವಾರ ಬಂತು ಅಂತ ಹೇಳಿದ್ರೆ ನಮ್ಮ ಅಯ್ಯಂಗಾರು ರೆಡಿ ಆಗ್ಬಿಟ್ಟಿರ್ತಾರೆ. RR ಕ್ಯಾಟರ್ಸ್ ರಂಗನಾಥ್ ಅವ್ರನ್ನ ಕರೆಸಿ ಒಂದು ಅದ್ಭುತವಾಗಿರೋ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ರಂಗನಾಥ್ ಬನ್ನಿ ಸರ್. ನಮಸ್ಕಾರ ರಂಗನಾಥ್ ಅವರೇ. ನಮಸ್ಕಾರ ಸರ್. ಯಾಕೋ ಬೇಜಾರಾಗಿ ಬರ್ತಾ ಇದ್ದೀರಾ? ಇಲ್ಲ ಸರ್, ಖಂಡಿತ ಇಲ್ಲ. ಆರಾಮ? ಆರಾಮ್. ಏನು ಮಾಡ್ತೀರಾ ಇವತ್ತು? ಇವತ್ತು ಈರುಳ್ಳಿ ಆಲೂಗೆಡ್ಡೆ ಹುಳಿ ಸರ್, ಸಾಂಬಾರು. ಒಳ್ಳೊಳ್ಳೆ ಸಾಂಬಾರುಗಳು, ಬ್ರಾಹ್ಮಣರ ಸಾಂಬಾರುಗಳು. ಅನ್ನದ ಮೇಲೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ, ಪಕ್ಕದಲ್ಲಿ ಉಪ್ಪಿನಕಾಯಿ, ಕೈಲೊಂದು ಹಪ್ಪಳ, ತಿಂತಾ ಇದೆ ಅದ್ರ ಮಜಾನ ನೋಡಬೇಕು. ಅದ್ಭುತವಾಗಿರುತ್ತೆ. ಓಕೆ, ಇವತ್ತು ಏನು ಈರುಳ್ಳಿ ಮತ್ತೆ ಈರುಳ್ಳಿ ಆಲೂಗೆಡ್ಡೆ ಸಾಂಬಾರು. ಈರುಳ್ಳಿ ಆಲೂಗಡ್ಡೆ ಸಾಂಬಾರು ಮಾಡಕ್ಕೆ ಏನೇನು ತಂದಿದ್ದೀರಾ ಸರ್? ಈರುಳ್ಳಿ ಆಲೂಗೆಡ್ಡೆ ಸಾಂಬಾರ್ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಆಲೂಗೆಡ್ಡೆ, ತೊಗರಿಬೇಳೆ, ಟೊಮ್ಯಾಟೊ, ಕಡಲೆಬೇಳೆ, ಉದ್ದಿನಬೇಳೆ, ಚಕ್ಕೆ, ಧನಿಯಾ, ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಇಂಗು, ಸಾಸಿವೆ, ಗುಂಟೂರು ಮೆಣಸಿನಕಾಯಿ, ಗಸಗಸೆ, ಅರಿಶಿನ, ಕರಿಬೇವು, ತುಪ್ಪ, ಉಪ್ಪು, ಎಣ್ಣೆ. ಕುಕ್ಕರ್ ಹಾಕ್ಬಿಡ್ತೀರಾ? ಬೇಳೆ ಬೇಯಿಸ್ತೀರಾ ಫಸ್ಟ್? ಬೇಳೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ RR ಕ್ಯಾಟರ್ಸ್ ರಂಗನಾಥ್ ಅವ್ರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಸಾಂಬಾರನ್ನ ಮಾಡ್ತಾ ಇದ್ದಾರೆ. ಆಲೂಗಡ್ಡೆ, ಈರುಳ್ಳಿ, ಟೊಮೆಟೋದ ಸಾಂಬಾರು ಅನ್ನಕ್ಕೆ ಚೆನ್ನಾಗಿರುತ್ತೆ. ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇಡ್ಲಿಗೆ ಈ ಸಾಂಬಾರು ಆಗಲ್ಲ? ಆಗಲ್ಲ. ಇಡ್ಲಿಗೆ ಅಂದ್ರೆ ಸ್ವಲ್ಪ ಥಿಕ್ನೆಸ್ ಇರುತ್ತಲ್ಲ ಇದು. ಹೌದಲ್ಲ? ಸಾಂಬಾರು ಚೆನ್ನಾಗಿರುತ್ತೆ ಇಡ್ಲಿಗೆ, ಟೇಸ್ಟು. ಬಟ್ ತಿಕ್ಕಾಗಿರುತ್ತೆ ಸ್ವಲ್ಪ. ಇದು ಇಡ್ಲಿಗೆ ಸ್ವಲ್ಪ ಲೈಟ್ ಆಗಿರಬೇಕು. ಓಕೆ, ಏನಾಗಲಿ ಸರ್? ಸ್ವಲ್ಪ ತುಪ್ಪ, ಎಣ್ಣೆ. ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಸಾಕು ಸರ್. ಸ್ವಲ್ಪ ಎಣ್ಣೆ, ಸ್ವಲ್ಪ ಎಣ್ಣೆ. ಎಷ್ಟು ಬೇಕು ನೋಡ್ಕೊಳ್ಳಿ ಎಣ್ಣೆ. ಸಾಕು ಸರ್, ಸಾಕು. ಓಕೆ ಸರ್, ಸಾಸಿವೆ ಹಾಕಿ ಸರ್, ಹಾಕಿ. ಸರ್, ಕರಿಬೇವಿನ ಸೊಪ್ಪು. ಎಸ್ ಸರ್. ಗುಂಟೂರು ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ. ಎಸ್ ಸರ್. ಸ್ವಲ್ಪ ಫ್ರೈ ಆಗಿದೆ, ಹಸಿ ವಾಸನೆ ಇರೋಲ್ಲ. ಎಸ್ ಸರ್. ತೊಗರಿಬೇಳೆ ಹಾಕ್ತಾ ಇದ್ದೀನಿ ಸರ್. ಹಾಕಿ ಸರ್. ಓಕೆ, 1 ಕಪ್ಪು ತೊಗರಿಬೇಳೆ, ಸ್ವಲ್ಪ ಈರುಳ್ಳಿ. ನೀರು ಎಸ್ ಸರ್. ಹಾಕಿ 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 ಸರ್, ಹಾಕಿ.
ಇದು ಆ ಕಡೆಗೆ ಶಿಫ್ಟ್ ಮಾಡಿ ಸರ್. ಎಷ್ಟು ವಿಜಲ್ ಹಾಕ್ಬೇಕಿದು? ಇದು 2 ವಿಜಲು ಮುಚ್ಚೋದು ಬೇಡ. ಓಕೆ. ಒಂದು 2 ಕುದಿ ಬಂದಮೇಲೆ ಆಲೂಗೆಡ್ಡೆ ಹಾಕೋಣ ಸರ್. ಆಲೂಗಡ್ಡೆ ಬೇರೆ ಹಾಕ್ಬೇಕಾ? ಹಾಂ, ಈಗಲೇ ಹಾಕ್ಬಿಟ್ರೆ ಮೆಲ್ಟ್ ಆಗೋಗುತ್ತೆ ಆಲೂಗೆಡ್ಡೆ. ಎಸ್ ಸರ್. ಸರ್ ಒಂದು ಪ್ಯಾನ್ ಕೊಡಿ. ಏನಕ್ಕೆ ಹೇಳಿ? ಹುರಿಯೋಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸರ್. ಸಾಕು ಸರ್. ಸರ್ ಒಂದು ಚೂರು ಚಕ್ಕೆ. ಓಕೆ. ಇದಕ್ಕೆ ಲವಂಗ ಏಲಕ್ಕಿ ಬೇಕಾಗಿಲ್ಲ ಸರ್. ಸ್ವಲ್ಪ ಚಕ್ಕೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಚಕ್ಕೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆ. ಎಸ್ ಸರ್. ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಕೆಂಪಾಗ್ಲಿನಾ? ಸ್ವಲ್ಪ ಕರಿಬೇವು ಹಾಕಿ ಸರ್, ಹಾಕಿ. ಓಕೆ ಸರ್. ಸ್ವಲ್ಪ ಧನಿಯಾ, ಸ್ವಲ್ಪ ಧನಿಯಾ ಹಾಕೊಳ್ಳಿ ಸರ್. ಕಡಲೆಬೇಳೆ ಉದ್ದಿನಬೇಳೆ ಪ್ರಮಾಣ ಎಷ್ಟಿದೆಯೋ ಅಷ್ಟೇ ಪ್ರಮಾಣದ ಅದು 2ರಷ್ಟು ಕಡಲೆಬೇಳೆ ಉದ್ದಿನಬೇಳೆಯ ಪ್ರಮಾಣದ ಈಕ್ವಲ್ ಅಷ್ಟು ಧನಿಯವನ್ನು ಹಾಕೊಂಡಿದ್ದೀವಿ ಅಲ್ವಾ ಸರ್? ಕರೆಕ್ಟ್ ಸರ್. ಓಕೆ ಸರ್ ಆಗಿದ್ದಾಯ್ತು. ಕಮ್ಮಿ ಮಾಡಿ. ಕೆಂಪಾಗಲಿ ಅಂತ ಇದ್ರೆ ಅವಾಗಿಂದ ಹಾಕ್ಕೊಳ್ಳಿ. ತೆಂಗಿನಕಾಯಿ ಹಾಕ್ಬಿಡಿ ಸರ್. ಎಸ್ ಸರ್. ತೆಂಗಿನಕಾಯಿ ಹಾಕ್ಕೊಂಡಿದ್ದೀವಿ. ರುಬ್ಬಕ್ಕೆ ಮಸಾಲ ಇದು, ನಾವು ಖಾರ ಅಂತೀವಿ. ಎಸ್ ಸರ್. ಸ್ವಲ್ಪ ಈರುಳ್ಳಿ ರುಬ್ಬಕ್ಕಲ್ಲ ಇದೆಲ್ಲ? ಹೌದು ಸರ್. ಎಲ್ಲ ರುಬ್ಬಿಂಗ್ ಮಸಾಲ, ಆಲೂಗಡ್ಡೆ ಮತ್ತು ಈರುಳ್ಳಿ ಸಾಂಬಾರಿಗೆ ಬೇಕಾದರೆ ನಾವು ಲಾಸ್ಟ್ನಲ್ಲಿ ಹಾಕಿದ್ವಲ್ಲ. ಓಕೆ. ತೆಂಗಿನಕಾಯಿ ಹಾಕಿ ಮುಂಚೆ ಹಾಕಿದ್ರೆ ಚೆನ್ನಾಗಿರುತ್ತೆ ಸರ್. ಓಕೆ. ಆಫ್ ಮಾಡಿಬಿಡಿ ಸರ್. ಆಫ್ ಮಾಡಿದ್ದೀವಿ ಸರ್. ಇದಕ್ಕೆ ಆಲೂಗಡ್ಡೆ ಹಾಕ್ಬಿಟ್ರೆ ಮುಚ್ಚಾಕ್ಬಿಡ್ತೀನಿ. ಹಾಕ್ಬಿಡಿ. ಎಸ್. ಟೊಮೆಟೊ ಹಣ್ಣು ಹಾಕಿ ಸರ್. ಟೊಮೆಟೊ ಆಲೂಗಡ್ಡೆ 2 ಹಾಕೊಂಡ್ಬಿಡ್ತಾ ಇದ್ದೀವಿ. ಉಪ್ಪು ಹಾಕ್ತೀನಿ ಸರ್. ಹಾಕಿ. ಎಷ್ಟು 2 ವಿಜಲ್ ಬೇಕಾ ಇದಕ್ಕೆ? 2 ವಿಜಲ್ ಬೇಕು ಸರ್. ಒಳ್ಳೆ ಸಾಂಬಾರು, ಬ್ರಾಹ್ಮಣರ ಸಾಂಬಾರು, ಆಲೂಗಡ್ಡೆ ಮತ್ತು ಟೊಮೆಟೊ ಈರುಳ್ಳಿಯ ಸಾಂಬಾರು. ಇಲ್ಲೊಂಚೂರು ಅರಿಶಿನ ಹಾಕಿ ಸರ್. ಪ್ರಶ್ನೆ ಹಾಕ್ಲಾ? ಹಾಂ. ಏನದು? ಹುಣಸೆಹಣ್ಣು ಸರ್. ಓಕೆ. ಹುಣಸೆಹಣ್ಣು ಹಾಕ್ತಾ ಇದ್ದೀವಿ, ಅರಿಶಿನ ಪುಡಿ ಹಾಕಿದ್ದೀವಿ, ಕಾಯಿ ತುರಿ ಹಾಕಿದ್ದೀವಿ, ಒಣಮೆಣ್ಸಿನ್ಕಾಯಿ ಹಾಕಿದ್ದೀವಿ. ಎಲ್ಲ ಮಸಾಲೆ ಪದಾರ್ಥಗಳನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಗಸಗಸೆ ಸರ್. ಓಹೋ, ಗಸಗಸಿನೂ ಹಾಕ್ತೀರಿ? ಮುಗಿದ ಕತೆ. ರುಬ್ಬಿಂಗ್ ಸರ್. ಸರ್ ಹಿಂಗೆ ಹಾಕ್ತಾ ಇದ್ದೀನಿ ಇದಕ್ಕೆ. ಎಸ್ ಸರ್. ಬೆಳೆ ಬೆಳಿಗ್ಗೆ ನೋಡೋಣ. ಓಕೆ. ಓಹ್, ಸರಿಗೆ ಬೆಂದಿದೆ ಬಿಡಿ. ಒಳ್ಳೆ ಹುಳಿ ಬ್ರಾಕೆಟ್ನಲ್ಲಿ ಸಾಂಬಾರು ಅಂತ ಹಾಕೊಳ್ಳಿ. ಏನು ಹಾಕೋದಿದೆ ಇದಕ್ಕೆ? ಏನಿಲ್ಲ ಸರ್, ಅಷ್ಟೇನಾ? ಚೂರು ಉಪ್ಪು. ಓಕೆ, ರೆಡಿ ಸರ್. ರೆಡಿನಾ? ಓ, ಡಿಶ್ ಔಟ್ ಮಾಡ್ಬೋದಾ? ಡಿಶ್ ಔಟ್ ಮಾಡ್ಬೋದು ಸರ್. ಈರುಳ್ಳಿ ಆಲೂಗೆಡ್ಡೆ ಸಾಂಬಾರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ RR ಕ್ಯಾಟರರ್ಸ್ ರಂಗನಾಥ್ ಅವರು ಬಂದಿದ್ದಾರೆ. ಈರುಳ್ಳಿ ಆಲೂಗಡ್ಡೆಯ ಸಾಂಬಾರು, ಬ್ರಾಹ್ಮಣರ ಹುಳಿಯನ್ನ ಮಾಡಿಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಒಳ್ಳೆ ಹುಳಿ ಮಾಡ್ಕೊಳ್ಳಿ. ಈರುಳ್ಳಿ ಆಲೂಗೆಡ್ಡೆ ಸಾಂಬಾರ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ತುಪ್ಪ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕರಿಬೇವು, ಗುಂಟೂರು ಮೆಣಸಿನಕಾಯಿ, ಈರುಳ್ಳಿ, ತೊಗರಿಬೇಳೆ, ನೀರು ಹಾಕಿ ಬೇಯಿಸಿ. ಇದಕ್ಕೆ ಆಲೂಗೆಡ್ಡೆ, ಟೊಮ್ಯಾಟೊ, ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಧನಿಯಾ, ಗುಂಟೂರು ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಈರುಳ್ಳಿ, ಅರಿಶಿನ, ಹುಣಸೆ ಹಣ್ಣು, ಗಸಗಸೆ ಹಾಕಿ ಬಾಡಿಸಿ ಮಿಕ್ಸಿ ಜಾರ್ಗೆ ಹಾಕಿ ಇಂಗು, ನೀರು ಸೇರಿಸಿ ರುಬ್ಬಿಕೊಳ್ಳಿ.
ರುಬ್ಬಿಕೊಂಡ ಮಿಶ್ರಣವನ್ನು ಬೇಯಿಸಿಕೊಂಡ ಬೇಳೆ ತರಕಾರಿ ಮಿಶ್ರಣಕ್ಕೆ ಹಾಕಿ ಕುದಿಸಿದರೆ ಈರುಳ್ಳಿ ಆಲೂಗೆಡ್ಡೆ ಸಾಂಬಾರ್ ಸವಿಯಲು ಸಿದ್ಧ. ಒಳ್ಳೆ ಸಾಂಬಾರು ಹುಳಿ ಅಂತಲೇ ಕರಿಬೇಕಂತೆ ಅಯ್ಯಂಗಾರ್ ಹೇಳ್ಬಿಟ್ಟಿದ್ದಾರೆ. ಯಾಕೆ ಬೇಕಾದ್ರೆ ಕರಿಬೋದು ಸರ್. ಏನು ಬೇಕಾದ್ರೆ ಕರ್ಕೊಳ್ಳಿ ಅಂತ ಇದ್ದಾರೆ. ಸ್ವಲ್ಪ ಆಲೂಗಡ್ಡೆಯ ಸಾಂಬಾರು. ಆಲೂಗಡ್ಡೆ ಸಿಪ್ಪೆ ಸಮೇತ ಹಾಕಲ್ವ ನೀವು? ಸಿಪ್ಪೆ ತೆಗೆದ್ರೆ ಒಳ್ಳೇದು ಸರ್. ಸಿಪ್ಪೆ ಸಮೇತ ಹಾಕಿ ನೋಡಿ ಒಂದ್ಸರಿ ಮಜವಾಗಿ. ಖಂಡಿತ ಚೆನ್ನಾಗಿರುತ್ತೆ. ಬಟ್ ಏನಂದ್ರೆ ತುಂಬ ಚೆನ್ನಾಗಿ ವಾಶ್ ಮಾಡಬೇಕು. ಓಕೆ, ಸ್ವಲ್ಪ ತುಪ್ಪ ಹಾಕೊಳ್ಳ? ಖಂಡಿತ ಸರ್. ಸ್ವಲ್ಪ ತುಪ್ಪ. ನೀವು ಹಪ್ಳ ಮಾಡ್ಕೊಂಬರ್ತೀನಿ ಅಂದರೆ ಹಪ್ಳನೂ ಮಾಡ್ಕೊಂಬಂದಿಲ್ಲ. ಹಪ್ಪಳ ಮೆತ್ತಗಾಗಿ ಹೋಗ್ಬಿಟ್ಟು ಸರ್, ಅದಕ್ಕೆ ಕೊಡೋದು ಬೇಡ. ಏನು ಸರ್ ನಿಮ್ಮ ಕಾರಣಗಳು ಮಿಸ್ಟರ್ ರಂಗನಾಥ್? ಹೌದು ಸರ್. ಇದಕ್ಕೆ ಲವಂಗ ಏಲಕ್ಕಿ ಎಲ್ಲ ಜಾಸ್ತಿ ಅವೆಲ್ಲ ಬೀಳ್ಬಾರ್ದು ಸರ್. ಹೌದಾ? ಚಕ್ಕೆ ಒಂಚೂರು ಇಲ್ಲ, ಅದು ಬೇಕು ಅಂತ ಇಲ್ಲ. ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಇರುತ್ತೆ, ಚೆನ್ನಾಗಿರುತ್ತೆ. ಚೆನ್ನಾಗಿ ಸಾಂಬಾರು ರುಚಿಯಾಗಿದೆ. ಅದೇ ಬೇಕಲ್ಲ ಸರ್. ಏನು ಬೇಕಾದ್ರೆ ತರಕಾರಿ ಹಾಕೋದಾ? ಖಂಡಿತ ಸರ್. ಒಳ್ಳೆ ಹುಳಿ. ಇದೇ ಮಸಾಲೆ ಇಡ್ಲಿ ಸಾಂಬಾರ್ಗೂ ಹಾಕ್ಬೋದು. ಸೇಮ್ ತುಂಬ ಚೆನ್ನಾಗಿರುತ್ತೆ ಸರ್. ತುಂಬ ಜನ ಈ ಥರದ್ದೆಲ್ಲ ದೇವಸ್ಥಾನಗಳಲ್ಲಿ ಊಟ ಮಾಡಿರ್ತಾರೆ. ಉಡುಪಿ, ಶೃಂಗೇರಿ ಗಿಂಗೇರಿ ಹೋದಾಗ ಇದೇ ಗಮನ ಬರ್ತಾ ಇರುತ್ತೆ. ಅದ್ಭುತವಾದ ಸಾಂಬಾರು ಮಾಡಿಕೊಟ್ಟಿದ್ದಾರೆ ಅಯ್ಯಂಗಾರು. ಹುಳಿ ಅಂತ ಅವ್ರು ಕರೀತಾರೆ, ಸಾರು ಅಂತ ನಾವು ಕರ್ಕೊಳ್ಳೋಣ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಖುಷಿ ಆಯಿತು. ಅಯ್ಯಂಗಾರ ಅಡುಗೆಗಳು ಬೇಕು, ಬ್ರಾಹ್ಮಣರ ಅಡುಗೆಗಳು ಬೇಕು, ಅಯ್ಯಂಗಾರ ಜೊತೆ ಮಾತಾಡಬೇಕು, ಅಯ್ಯಂಗಾರರ ನಂಬರ್ ಬೇಕು. ನಂಬರ್ ಹೇಳಿ ಸರ್. 97 311 66 307 307 ಫೋನ್ ಮಾಡಿ. ಅಯ್ಯಂಗಾರೆ ಸಿಗ್ತಾರೆ. ಬೇಕಾಗುವಂಥ ಅದ್ಭುತವಾದಂಥ ಅಯ್ಯಂಗಾರಿ ಊಟಗಳು, ಬ್ರಾಹ್ಮಣರ ಊಟಗಳು, ಉಂಡೆಗಳು ಎಲ್ಲ ಅವ್ರು ಮಾಡಿಕೊಡ್ತಾರೆ. ಥ್ಯಾಂಕ್ ಯು. ಬಂದಿದ್ದು ಭಾಳ ಖುಷಿ ಆಯಿತು. ರಸಂ ಪುಡಿ ಎಲ್ಲ ಪುಳಿಯೋಗರೆ ಪುಡಿ ಎಲ್ಲ ಪುಡಿಗಳು ಕೊಡ್ತಾರೆ ನಿಮ್ಮ ಕೈಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ, ಪಕ್ಕದಲ್ಲೊಂದು ಉಪ್ಪಿನಕಾಯಿ, ಕೈಲೊಂದು ಹಪ್ಪಳ, ನೆನೆಸ್ಕೊಳ್ಳಿ ಸರ್ ಹೆಂಗಿರ್ಬೋದು ಅಂತ. ಓಕೆ, ಇವೆಲ್ಲ ಖಾಲಿ ಮಾಡೋಣ, ಕಾರ್ಯಕ್ರಮ ಮುಗಿಸೋಣ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಬರ್ಬೋದು. ನಿಮಗೋಸ್ಕರ ನಾವು ಕಾಯ್ತಾ ಇದ್ದೀವಿ, ನಿಮ್ಮ ಕೈರುಚಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.